ನಮಸ್ತೆ, ಹರೇ ಕೃಷ್ಣ. 888 ಕನ್ನಡ ಟ್ಯಾರೋ ರೀಡಿಂಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಯಾರೇನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ತಾ ಇವತ್ತಿನ ಟಾಪಿಕ್ ವಾರದ ರೀಡಿಂಗ್. ಈ ಒಂದು ವಾರದಲ್ಲಿ ನಿಮ್ಮ ಲೈಫಲ್ಲಿ ಏನೆಲ್ಲ ಚೇಂಜಸ್, ಬದಲಾವಣೆಗಳು ಬರ್ತಿದೆ ನೋಡೋಣ. ಇಲ್ಲಿ 2 ನಂಬರ್ಸ್ ಇದೆ, ಟೈಮಿಂಗ್ ಇದೆ 10 ಹಾಗೂ 11. ಯಾವ ಒಂದು ಟೈಮಿಂಗ್ ಹೆಚ್ಚಾಗಿ ನೀವು ವಾಚ್ ಮಾಡ್ತಿದ್ದೀರಾ ಆ ಒಂದು ನಂಬರ್ನ ನೀವು ಚಾಯ್ಸ್ ಮಾಡ್ಬೋದು. ನಂಬರ್ 1 ಅಮೆಥಿಸ್ಟ್ ಆ್ಯಂಡ್ ನಂಬರ್ 2 ಗ್ರೀನ್ ಅಮೆಂಚರಿಂಗ್. ಒಂದು ನಿಮಿಷ ಪಾಸ್ ಮಾಡಿ ಸಮಯ ತಗೊಳ್ಳಿ ಆ್ಯಂಡ್ ಯಾವುದು ನಿಮಗೆ ಅಟ್ರಾಕ್ಟ್ ಅನ್ನಿಸ್ತದೆ ಆ ಒಂದು ನಂಬರ್ನ ಚಾಯ್ಸ್ ಮಾಡ್ಕೊಳ್ಳಿ. ಈ ಒಂದು ವಾರದಲ್ಲಿ ನಿಮ್ಮ ಲೈಫಲ್ಲಿ ಏನು ಚೇಂಜಸ್ ಇದೆ ನೋಡೋಣ. ಅದಕ್ಕೆ ಮುಂಚೆ ಯಾರೆಲ್ಲ ನನಗೆ ಕಮೆಂಟ್ ಮಾಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಆಶೀರ್ವಾದ, ಪ್ರೀತಿ, ಸಪೋರ್ಟ್ ನನ್ನ ಜೊತೆ ಇದೇ ರೀತಿಯಾಗಿರಲಿ. ಥ್ಯಾಂಕ್ ಯು ಸೋ ಮಚ್. ಐ ಹೋಪ್ ನೀವು ಚಾಯ್ಸ್ ಮಾಡಿದ್ದೀರಾ ಅಂತ ಅನ್ಕೋತೀನಿ. ನಂಬರ್ 1, ಈ ಒಂದು ವಾರದಲ್ಲಿ ನಿಮ್ಮ ಲೈಫಲ್ಲಿ ಏನು ಚೇಂಜಸ್, ಬದಲಾವಣೆಗಳಿದೆ, ಏನೆಲ್ಲ ನೀವು ನಂಬಿರೋ ದೈವದಿಂದ ಸೂಚನೆಗಳು ಸಿಗ್ತಿದೆ ಅನ್ನೋದನ್ನು ನೋಡೋಣ. ಅದಕ್ಕೂ ಮುಂಚೆ ಬೆಲ್ಲಿಂದ ಏನು ಮೆಸೇಜಸ್ ನಿಮಗಾಗಿ ಸಿಗ್ತಿದೆ ನೋಡೋಣ. ಫೈಲ್ ನಂಬರ್ 1. ಈ ಒಂದು ವಾರದ ಅನ್ನೋದಕ್ಕಿಂತ ಮುಂಚೆ ಈ ಬ್ಯಾಕ್ ಓವರ್ ವೀಕ್ಸಲ್ಲಿ ನೀವೇನು ಯಾವುದ್ರ ಬಗ್ಗೆ ಚಿಂತೆ ಮಾಡ್ತಿದ್ರಿ ಹಾಗೂ ಯಾವುದ್ರ ಬಗ್ಗೆ ನಿಮಗೆ ಒಂದು ರೀತಿ ಭಯ, ಆತಂಕಗಳಿತ್ತು, ಅದು ದೂರ ಆಗ್ತಿದೆ. ನೀವೇನು ಒಂಟಿತನವಾಗಿದ್ದೀನಿ, ನನ್ನ ಲೈಫಲ್ಲಿ ನಾನು ಅಲೋನ್ ಫೀಲ್ ಮಾಡ್ತಿದ್ದೀನಿ, ನಿನ್ನ ಜೊತೆ ಯಾರೂ ಇಲ್ಲ, ನನ್ನ ಅರ್ಥ ಮಾಡ್ಕೊಳ್ಳುವಂಥ ವ್ಯಕ್ತಿ ಇಲ್ಲ ಅಂತ ನೀವು ವೆಯ್ಟ್ ಮಾಡ್ತಿದ್ರೆ ಅಥವಾ ಆ ರೀತಿ ನೋವು ತಿಂತಿದ್ರೆ, ಈ ಒಂದು ವಾರದಲ್ಲಿ ನಿಮ್ಮ ಲೈಫಿಗೆ ಹೊಸ ವ್ಯಕ್ತಿ ಬರ್ತಿದ್ದಾರೆ. ಅವರು ನಿಮ್ಮ ಸ್ನೇಹಿತರಾಗಿರ್ಬೋದು, ನಿಮ್ಮ ಸೋಲ್ಮೇಟ್ ಆಗಿರಬಹುದು. ಹೊಸ ಪ್ರೀತಿ ನಿಮ್ಮ ಲೈಫಿಗೆ ಬರ್ತಿದೆ. ನಿಮಗೂ ಆ ಪ್ರೀತಿ ಬಯಸ್ತಿದ್ರಿ, ನೀವು ಇಷ್ಟು ದಿವಸದಿಂದ ಯಾವುದಕ್ಕೋಸ್ಕರ ಕಾಯ್ತಿದ್ರಿ, ನಿಮ್ಮನ್ನು ಅರ್ಥ ಮಾಡ್ಕೊಳ್ಳುವಂಥ ವ್ಯಕ್ತಿ ಬೇಕು ಅಂತ ನೀವು ಬಯಸಿದಂತಹ ಪ್ರಾರ್ಥನೆ ಏನಿದೆ, ಖಂಡಿತ ಈ ಒಂದು ವಾರದಲ್ಲಿ ಹೆಚ್ಚಾಗಿ ಫೈಲ್ ನಂಬರ್ 1ಗೆ ದೈವದ ಅನುಗ್ರಹ ಹೆಚ್ಚಾಗಿ ಇದೆ. ನೀವು ಈ ಒಂದು ರೀಡಿಂಗ್ನ ನೋಡಬೇಕಿದ್ರೆ ರೆಡ್, ಪರ್ಪಲ್, ಯೆಲ್ಲೋ ಆ್ಯಂಡ್ ವೈಟ್ ಕಲರ್ ಡ್ರೆಸ್ನ ನೀವು ವೇರ್ ಮಾಡಿರ್ಬೋದು. ತುಂಬ ಯೋಚನೆ ಮಾಡ್ತಿದ್ದೀರಾ ಹಾಗೂ ಆ ಒಂದು ಯೋಚನೆಯಲ್ಲಿ ತುಂಬ ಕೆಲವು ವಿಚಾರಗಳು, ಕೆಲವು ಕೆಲಸಗಳ ಬಗ್ಗೆ ಗಮನ ಕೊಡ್ತಿಲ್ಲ, ತುಂಬ ಥಿಂಕ್ ಮಾಡ್ತಿದ್ದೀರಾ. ಖಂಡಿತ ತುಂಬ ಥಿಂಕ್ ಮಾಡಬೇಡಿ. ಆ್ಯಸ್ ಇಟ್ ಈಸ್ ಹೇಗೆ ಆಗಬೇಕಾಗಿದೆಯೋ ಅದು ಖಂಡಿತ ನಿಮ್ಮ ಲೈಫಲ್ಲಿ ಆಗುತ್ತೆ. ಅದಕ್ಕೆ ಸ್ವಲ್ಪ ತಡ ಆಗ್ತಿದೆ ಅಷ್ಟೇ ಫೈಲ್ ನಂಬರ್ 1. ಬಟ್ ಆಗೋದೇ ಇಲ್ಲ ಅಂತಲ್ಲ, ತಡ ಆಗ್ತಿದೆ. ತಡವಾಗಿ ಬಂದಿದ್ದು ಖಂಡಿತ ನಿಮ್ಮ ಲೈಫ್ ಲಾಂಗ್ ಅದು ನಿಮ್ಮ ಜೊತೆ ಇರುತ್ತೆ. ನೀವು ಯಾವುದ್ರ ಬಗ್ಗೆ ಏನಾದರೂ ಯೋಚನೆ ಮಾಡ್ತಿರ್ಲಿ, ಕೆಲಸದ ಬಗ್ಗೆ, ನಿಮ್ಮ ಪ್ರೀತಿ ಬಗ್ಗೆ, ನೀವು ಏನೇ ಒಂದು ಆಲೋಚನೆ ಇರಲಿ, ಕೆಲಸದ ಬಗ್ಗೆ ಆಗಿರ್ಬೋದು, ನಿಮ್ಮ ಪ್ರಾಪರ್ಟೀಸ್ ಬಗ್ಗೆ, ನಿಮ್ಮ ಹಣಕಾಸಿನ ಬಗ್ಗೆ, ಖಂಡಿತ ಹೆಚ್ಚಿನ ಬದಲಾವಣೆ ಈ ಒಂದು ವಾರದಲ್ಲಿ, ವಿಶೇಷವಾಗಿ ಫೈಲ್ ನಂಬರ್ 1ಗೆ ಈ ಒಂದು ವಾರ ನೀವು ಅಂದ್ಕೊಂಡಿದ್ದಕ್ಕಿಂತ ಬೇರೆ ಒಂದು ದಾರಿಯಲ್ಲಿ ನೀವು ನಂಬಿರುವಂತಹ ದೈವ ನಿಮ್ಮನ್ನು ಕರ್ಕೊಂಡು ಹೋಗ್ತಿದೆ. ಲೆಟ್ಸ್ ಕಾರ್ಡ್ಸಿಂದ ಏನು ಮೆಸೇಜಸ್ ನಿಮಗಾಗಿ ಸಿಗ್ತಿದೆ ನೋಡೋಣ. ನಿಮ್ಮ ಜೊತೆ ಅದು ನಿಮ್ಮ ಕೆಲಸದ ಸರೌಂಡಿಂಗ್ ಇರ್ಬೋದು, ನಿಮ್ಮ ಕುಟುಂಬದ ಸರೌಂಡಿಂಗ್ ಇರ್ಬೋದು, ಯಾರು ನಿಮ್ಮ ಜೊತೆ ವಾದ ವಿವಾದಗಳಾಗಿತ್ತು, ನಿಮಗೆ ಆ ವಾದ ವಿವಾದ ಬೇಕಿಲ್ಲ. ನಿಮ್ಮ ಒಂದು ಸಹನೆ, ತಾಳ್ಮೆ, ಪ್ರೀತಿ ಎಲ್ಲರಿಗೂ ಹಂಚುವಂತಹ ವ್ಯಕ್ತಿ ನೀವು. ಬಟ್ ಆ ವ್ಯಕ್ತಿಯಿಂದ ನಿಮಗೆ ಸ್ವಲ್ಪ ಡಿಸಪಾಯಿಂಟ್ ಹಾಗೂ ಸ್ವಲ್ಪ ಘರ್ಷಣೆಯ ಮಾತುಗಳು ಕೇಳಿ ನಿಮಗೂ ಬೇಸರ ಆಗಿ ಆ ವ್ಯಕ್ತಿಯಿಂದ ನೀವು ದೂರ ಇದ್ದು, ಇಷ್ಟು ದಿವಸದಿಂದ ಆ ವ್ಯಕ್ತಿಯಿಂದ ದೂರ ಇದ್ದರೆ ಮತ್ತು ಆ ವ್ಯಕ್ತಿ ನಿಮ್ಮ ಲೈಫಿಗೆ ಬರ್ತಿದ್ದಾರೆ ಫೈಲ್ ನಂಬರ್ 1. ಹಾಗೆ ಇನ್ನಷ್ಟು ಸೂಕ್ಷ್ಮವಾದ ವಿಚಾರನ ನೀವು ಅರ್ಥ ಮಾಡ್ಕೊಳ್ಬೇಕಾಗಿದೆ.
ಬಹಳಷ್ಟು ಸೂಚನೆಗಳು ನಿಮಗೆ ಸಿಗ್ತಿದೆ. ಆ ಸೂಚನೆ ನಿಮ್ಮ ಕುಟುಂಬಕ್ಕೆ, ನಿಮಗೆ ತುಂಬ ರಕ್ಷಣೆ ಇದೆ. ಪಾಲ್ ನಂಬರ್ 1 ಏನು ನಿಮಗೆ ಇಲ್ಲಿ ನಾರಾಯಣ ಆಗಿರಬಹುದು ಅಥವಾ ನಿಮ್ಮ ಒಂದು ಮನೆ ದೇವರ ಒಂದು ಸೂಚನೆಗಳು ನಿಮ್ಗೆ ಏನು ಸಿಗ್ತಿದೆ ನಿಮ್ಮ ಡ್ರೀಮ್ ಮೆಡಿಟೇಷನಲ್ಲಿ, ಅಥವಾ ನಿಮಗೆ ನೀವು ಕೂತಿದ್ರು ಕೂಡ ಏನೋ ಒಂದು ಆಲೋಚನೆ ಅನಿಸ್ತಿರಬಹುದು, ಏನೋ ಒಂದು ರೀತಿ ನಿಮಗೆ ಆ ಒಂದು ಎನರ್ಜೀಸ್ ನಿಮಗೆ ಸಿಗ್ತಿರಬಹುದು. ಬಟ್ ಅದ್ರ ಕಡೆ ನೀವು ಗಮನ ಕೊಟ್ಟಿಲ್ಲದೆ ಇರ್ಬೋದು. ಪಾಲ್ ನಂಬರ್ 1 ಈ ಒಂದು ವಾರ ನೀವು ಹೆಚ್ಚಾಗಿ ಗಮನ ಕೊಡ್ತಿದ್ದೀರಾ. ಎಲ್ಲಿ ನೀವು ಕರಪ್ಷನ್ ಮಾಡ್ಕೋಬೇಕಾಗಿದೆ, ಎಲ್ಲಿ ಕರಪ್ಷನ್ ಆಗಿದೆ, ಮುಂದೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ಹೆಚ್ಚಿನ ಆಲೋಚನೆ ಬರ್ತಿದೆ ಈ ಒಂದು ವಾರದಲ್ಲಿ. ಆ್ಯಂಡ್ ಏನು ಥಿಂಕ್ ಮಾಡ್ತಿದ್ದೀರಾ ಅದನ್ನು ಮಾಡ್ತಿದ್ದೀರಾ, ಏನು ಮಾಡ್ತಿದ್ದೀರಾ ಅದನ್ನು ಥಿಂಕ್ ಮಾಡ್ತಿದ್ದೀರಾ. ತುಂಬ ಹ್ಯಾಪಿನೆಸ್ ಇದೆ. ಹಾಗೆ ನಿಮ್ಮ ಮಾಡ್ತಿರೋ ಕೆಲಸಗಳ ಬಗ್ಗೆ ಮುಂಚೆನೇ ಎಲ್ಲರ ಹತ್ರನೂ ಶೇರ್ ಮಾಡಲಿಕ್ಕೆ ಹೋಗಬೇಡಿ. ಮಾಡಬೇಕು ಅನಿಸಿದ್ದನ್ನು ಮುಂದೆ ಹೋಗಿ ಮಾಡಿ, ಖಂಡಿತ ಹೆಚ್ಚಿನ ಫಲ ನಿಮಗೆ ಸಿದ್ಧಿ ಆಗುತ್ತೆ. ನೀವು ಮುಂಚೆನೇ ಅದನ್ನು ಎಲ್ಲರ ಹತ್ರ ವ್ಯಕ್ತಪಡಿಸಿದ್ರೆ ಆ ವ್ಯಕ್ತಿಗಳ ದೃಷ್ಟಿ ನಿಮಗೆ ಒಂದು ರೀತಿ ಅಡೆತಡೆ ಆಗಬಹುದು. ಪಾಲ್ ನಂಬರ್ 1 ಹಾಗೆ ಗೋಗೆ ನಿಮ್ಮ ಕೈಯಿಂದ ಏನಾದರೂ ಸಿಹಿ ಪದಾರ್ಥನ ಕೊಡಿ. ಇನ್ನಷ್ಟು ಚೇಂಜಸ್ ನಿಮ್ಮ ಲೈಫಲ್ಲಿ ಆಗ್ತಿದೆ. ಅಮಾವಾಸ್ಯೆ ಆದಮೇಲಿಂದ ಇನ್ನಷ್ಟು ಸತ್ಯಗಳು ನಿಮಗಾಗಿರುವಂತಹ ಈ ಬ್ಯಾಕ್ ಓವರ್ ವೀಕ್ಸಲ್ಲಿ, ಮಂತಲ್ಲಿ ನಿಮಗಾಗಿರುವಂತಹ ನೆಗೆಟಿವಿಟಿ ಕನಸುಗಳಾಗಿರ್ಬಹುದು, ನೆಗೆಟಿವಿಟಿ ಅನಿಸಿರ್ಬೋದು, ಈ ನಿಮಗೆ ಜಗಳ, ಕೋಪ ಏನೇನಾಗಿದೆ ಆ ಎಲ್ಲದಕ್ಕೂ ಉತ್ತರಗಳು ಈ ಒಂದು ಅಮಾವಾಸ್ಯೆ ಆದಮೇಲಿಂದ ಚೇಂಜಸ್ ಆಗ್ತಿದೆ. ಅಂದರೆ ಆನ್ಸರ್ ಕೂಡ ಸಿಗ್ತಿದೆ. ಪಾಲ್ ನಂಬರ್ 1 ವಿಶೇಷವಾಗಿ ಪಾಲ್ ನಂಬರ್ 1 ಈ ಒಂದು ವಾರದಲ್ಲಿ ನೀವು ಹೆಚ್ಚು ವಿಷ್ಣುವಿನ ದೇವಸ್ಥಾನಕ್ಕೆ ಹೋಗಬೇಕು ಅಂತ ನಿಮ್ಮ ಮನಸ್ಸು ಅನ್ನಿಸ್ತಿದೆ, ಬಯಸ್ತಿದೆ. ಹಾಗೆ ಯಾವುದನ್ನು ಮಾಡಬೇಕು ಅಂದ್ಕೊಂಡಿದ್ದೀರಾ ಅದನ್ನೇ ಕಂಪ್ಲೀಟ್ ಮಾಡ್ತಿದ್ದೀರಾ. ನೀವಿರುವಂತಹ ಭೂಮಿಯಲ್ಲಿ ದೈವದ ರಕ್ಷಣೆ ಹೆಚ್ಚಾಗಿದೆ. ನೀವೇನಾದರೂ ಭೂಮಿ ಖರೀದಿ ಮಾಡ್ತಿರ್ಬೋದು ಅಥವಾ ನಿಮ್ಮ ಜಮೀನಲ್ಲಾಗಿರಬಹುದು, ಅಲ್ಲಿ ದೈವದ ಅನುಗ್ರಹ ಹೆಚ್ಚಾಗಿದೆ. ಹಾಗೆ ನೀವು ಮಾಡ್ತಿರೋ ಕೆಲಸದಲ್ಲಿ ಒಂದಿಷ್ಟು ಹೆಚ್ಚು ಬದಲಾವಣೆಗಳು ಸಿಗ್ತಿದೆ. ಈ ಹಿಂದೆ ಅದು ಏನು ಆ್ಯಸ್ ಇಟ್ ಈಸ್ ಹಾಗೆ ಮೂವ್ ಆನ್ ಆಗ್ತಿದೆ, ಯಾವುದು ಕೂಡ ಚೇಂಜಸ್ ಆಗಿಲ್ಲ ಅಂತ ನೀವು ವೇಟ್ ಮಾಡ್ತಿದ್ರೆ ಈ ಒಂದು ವಾರದಲ್ಲಿ ಖಂಡಿತ ಬದಲಾವಣೆ ಇದೆ. ಹಾಗೆ ನಿಮ್ಮನ್ನು ಕೆಲವು ವ್ಯಕ್ತಿಗಳು ಬಳಸ್ಕೋತಿದ್ದಾರೆ. ಅವರ ಒಂದು ಕೆಲಸ ಆಗಲಿಕ್ಕೋಸ್ಕರ ನಿಮ್ಮನ್ನು ಹೆಲ್ಪ್ನ ಕೇಳ್ಕೊಳ್ತಿದ್ದಾರೆ. ಬಟ್ ಆ ಒಂದು ಕನ್ಸರ್ನಿಂದ ನೀವು ಅವ್ರಿಗೆ ಸಹಾಯನ ಮಾಡ್ತಿದ್ದೀರಾ. ನಿಮ್ಮದು ಒಳ್ಳೆ ಮನಸ್ಸಿದೆ. ಬಟ್ ಆ ವ್ಯಕ್ತಿ ನಿಮಗೆ ನೀವೇನು ಸಹಾಯನ ಮಾಡಿದ್ದೀರಾ, ವ್ಯಕ್ತಿ ಅದನ್ನು ಬೇರೆ ರೀತಿಯಾದ ಯೋಚನೆ ಮಾಡ್ಕೋತಿದ್ದಾರೆ. ಪಾಲ್ ನಂಬರ್ 1 ನೀವೇನು ಒಳ್ಳೇದು ಮಾಡ್ತಿದ್ದೀರಾ ಆ ವ್ಯಕ್ತಿಗೆ, ಬಟ್ ಆ ವ್ಯಕ್ತಿ ಮನಸ್ಸಲ್ಲಿ ನಿಮ್ಮ ಬಗ್ಗೆ ಒಳ್ಳೆ ಆಲೋಚನೆ, ಉದ್ದೇಶ ಇಲ್ಲ. ಹಾಗೆ ನಿಮ್ಗೆ ಒಳ್ಳೇದಾಗಬೇಕು ಅಂತ ಬಯಸುವಂಥ ವ್ಯಕ್ತಿ ಅಂತೂ ಅಲ್ಲ. ಪಾಲ್ ನಂಬರ್ 1 ಯಾರಿಗೆ ಒಂದು ವಾರದಲ್ಲಿ ನಿಮ್ಮ ಸಹಾಯ ಅಗತ್ಯ ಇದೆ ಅವ್ರಿಗೆ ಮಾತ್ರ ಸಹಾಯನ ಮಾಡಿ. ಹಾಗೆ ಯಾರು ನಿಮ್ಮಿಂದ ದೂರ ಇದ್ದು ಸಡನ್ನಾಗಿ ನಿಮ್ಮ ಹತ್ರ ಹೆಲ್ಪ್ ಕೇಳ್ತಿದ್ದಾರೆ ಅವ್ರ ಬಗ್ಗೆ ಸ್ವಲ್ಪ ನೀವು ಗಮನ ಕೊಡಬೇಕಿದೆ. ಸಡನ್ನಾಗಿ ನಿಮ್ಮ ಹತ್ರ ಹೆಲ್ಪ್ ಕೇಳ್ತಿದ್ದಾರೆ, ಮಾಡೋಣ ನಾನು ಅವ್ರಿಗೆ ಸಹಾಯನ ಮಾಡ್ತೀನಿ ಅಂತ ನೀವು ಮುಂದೆ ಹೋದರೆ ಮುಂದಿನ ದಿನಗಳಲ್ಲಿ ಸ್ವಲ್ಪ ನಿಮಗೆ ಆ ವ್ಯಕ್ತಿಗಳಿಂದ ಸಮಸ್ಯೆಗಳು ಆಗಬಹುದು. ನಿಮ್ಮ ಕೆಲಸದಲ್ಲಿ ಆಗಿರ್ಬೋದು, ನಿಮ್ಮ ಕುಟುಂಬದಲ್ಲಿ ಆಗಿರಬಹುದು. ಯೋಚನೆ ಮಾಡಿ ನಿಧಾನವಾಗಿ ನಿರ್ಧಾರನ ತಗೊಳ್ಳಿ. ಹಾಗೆ ಆತುರತೆ ಬೇಡ ಯಾವುದೇ ಕೆಲಸದಲ್ಲೂ. ಪಾಲ್ ನಂಬರ್ 1 ಎಸ್ ಏನಾದರೂ ಆನ್ಲೈನ್ ಬಿಸ್ನೆಸ್ ಮಾಡ್ತಿದ್ರೆ ಅಥವಾ ಆನ್ಲೈನಲ್ಲಿ ನೀವೇನಾದರೂ ಪರ್ಚೇಸ್ ಮಾಡ್ತಿದ್ರೆ ಅಥವಾ ಏನಾದರೂ ರಮ್ಯ ಆಗಿರ್ಬೋದು, ಈ ರೀತಿಯಾದ ಗೇಮ್ಸ್ ಏನಾದರೂ ನೀವು ಆಡ್ತಿದ್ರೆ ಸ್ವಲ್ಪ ಈ ಒಂದು ವಾರದಲ್ಲಿ ಹುಷಾರಾಗಿರ್ಬೇಕಿತ್ತೆ. ಬಿಕಾಸ್ ನೀವು ಕೊಟ್ಟಿರೋ ಹಣ ವಾಪಸ್ ಹಿಂದಿರುಗಿ ಬರೋದಿಲ್ಲ. ಅದರಿಂದ ಸ್ವಲ್ಪ ಲಾಸ್ ಆಗಬಹುದು. ಅದರಿಂದ ನಿಮ್ಮ ಮನಸ್ಸಿಗೆ ಬೇಸರ ಆಗಬಹುದು. ಅಥವಾ ನೀವೇನಾದರೂ ಹೊಸ ಬಿಸ್ನೆಸ್ನ ಶುರು ಮಾಡಬೇಕು ಅಂದ್ಕೊಂಡಿದ್ರೆ, ಆನ್ಲೈನ್ಗೆ ಇನ್ವೆಸ್ಟ್ ಮಾಡ್ತಿದ್ರೆ ಖಂಡಿತ ಅದ್ರ ಬಗ್ಗೆ ಇನ್ನಷ್ಟು ವಿವರನೇ ತಿಳ್ಕೊಂಡು ಮುಂದೆ ಹೋಗಿ. ಪಾಲ್ ನಂಬರ್ 1 ಎಸ್ ಇನ್ನಷ್ಟು ಸ್ತೋತ್ರಗಳಾಗಿರಬಹುದು, ಮಂತ್ರಗಳ ಜಪನ ಹೆಚ್ಚಾಗಿ ಮಾಡ್ತಿದ್ದೀರಾ. ಸೂರ್ಯ ದೇವರ ಅನುಗ್ರಹ ಹೆಚ್ಚಾಗಿ ನಿಮ್ಮ ಜೊತೆಗಿದೆ. ನೀವು ಮಾಡ್ತಿರೋ ಕೆಲಸಕ್ಕೆ ದೇವರ ಅನುಗ್ರಹ ಹೆಚ್ಚಾಗಿದೆ. ಹಾಗೆ ಪಾಲ್ ನಂಬರ್ 1 ಇನ್ನಷ್ಟು ಹೊಸ ಬುಕ್ಸಸ್ನ ನೀವು ಪರ್ಚೇಸ್ ಮಾಡ್ತಿದ್ದೀರಾ. ಆ ಬುಕ್ಸಸ್ನ ನೀವು ರೀಡ್ ಮಾಡ್ತಿದ್ದೀರಾ. ಹಾಗೆ ಇನ್ನಷ್ಟು ನೀವು ಬ್ಯುಸಿ ಆಗಬೇಕು, ಇನ್ನಷ್ಟು ನೀವು ಕೆಲಸನ ಕಲಿಬೇಕು, ಇನ್ನಷ್ಟು ಒಳ್ಳೆಯ ವಿಚಾರನ ತಿಳ್ಕೊಳ್ಬೇಕು. ಹಾಗೆ ನೀವು ಕೂಡ ಹೊಸ ವಿದ್ಯೆನ ಕಲೀಲಿಕ್ಕೆ ತುಂಬ ಆತುರ ಇದೆ ಹಾಗೂ ನೀವು ಕಲಿಬೇಕು ಅನ್ನೋ ಮನಸ್ಸಿದೆ. ಖಂಡಿತ ಕಲೀರಿ. ಹಾಗೆ ನೀವು ಮಾಡ್ತಿರೋ ಕೆಲಸದ ಬಗ್ಗೆ, ಹಾಗೆ ನೀವು ಥಿಂಕ್ ಮಾಡ್ತಿರೋ ಆಲೋಚನೆ ಬಗ್ಗೆ ಯಾರಿಗೂ
ಏನನ್ನು ವಿವರಣೆ ಕೊಡಬೇಡಿ. ಫೈಲ್ ನಂಬರ್ 1. ಎಸ್, ಇನ್ನಷ್ಟು ಹೊಸ ವಿಚಾರ ಆಗಿರಬಹುದು ಹಾಗೂ ನಿಮ್ಮ ಲೈಫಲ್ಲಿ ಆಗಿರೋ ಘಟನೆಗಳನ್ನ ಕೆಲವು ವ್ಯಕ್ತಿಗಳು ನಿಮ್ಮನ್ನು ಗುರುತಿಸಿ ಹೇಳುವಂಥ ವ್ಯಕ್ತಿಗಳು ನಿಮಗೆ ಕಾಣಿಸಬಹುದು. ಈ ಒಂದು ವಾರದಲ್ಲಿ ಯಾವುದೇ ಒಂದು ನೀವು ಟ್ರಾವೆಲ್ ಮಾಡ್ಬೋದು, ಎಲ್ಲೇ ನೀವು ಸ್ಥಳಕ್ಕೆ ವಿಸಿಟ್ ಮಾಡ್ಬೋದು, ದೇವಸ್ಥಾನ ಆಗಿರಬಹುದು, ಎನಿಥಿಂಗ್ ಎಲ್ಲಾದರೂ ಆಗಿರ್ಬೋದು. ನೀವೆಲ್ಲೇ ಟ್ರಾವೆಲ್ ಮಾಡಿದ್ರು ಅಲ್ಲಿ ಇರುವಂತಹ ವ್ಯಕ್ತಿ ನಿಮ್ಮ ಒಂದು ಫೇಸ್ನ ಗುರುತಿಸಿ ನಿಮಗಾಗಿರುವಂತಹ ಏನು ನಿಮ್ಮ ಲೈಫಲ್ಲಿ ಅನುಭವಗಳು, ಒಳ್ಳೆಯದು ಕೆಟ್ಟದ್ದು ಎಲ್ಲವನ್ನು ನಿಮಗೆ ಹೇಳ್ತಿದ್ದಾರೆ. ಅವ್ರು ನಿಮ್ಮ ಮುಂದೆ ಬಿಚ್ಚಿಡ್ತಿದ್ದಾರೆ. ಏನಾಗಿದೆ ನಿಮ್ಮ ಲೈಫಲ್ಲಿ, ಏನಾಗ್ತಿದೆ, ಮುಂದೆ ಏನಾಗುತ್ತೆ ಅನ್ನೋದನ್ನು ಮೇಲ್ ಪರ್ಸನ್, ಗುರು ಸ್ಥಾನದಲ್ಲಿರುವಂತಹ ವ್ಯಕ್ತಿ ನಿಮಗೆ ಅದನ್ನು ಹೇಳ್ತಿದ್ದಾರೆ. ಅದು ಒಂದು ರೀತಿ ನಿಮಗೆ ಶಾಕ್ ಅನ್ನಿಸ್ಬಹುದು, ಆಶ್ಚರ್ಯ ಅನ್ನಿಸ್ಬಹುದು, ಭಯ ಕೂಡ ಅನ್ನಿಸ್ಬಹುದು. ಮತ್ತು ನಿಮಗೆ ಆಗಿರೋ ಘಟನೆ, ನಿಮ್ಮ ನೆಗೆಟಿವಿಟಿ ಏನಿದೆ, ನಿಮ್ಮ ದೃಷ್ಟಿಗಳೇನಿದೆ, ಅದರಿಂದ ಹೊರಗಡೆ ಕೂಡ ಬರ್ತಿದ್ದೀರಾ. ಫೈಲ್ ನಂಬರ್ 1. ಇನ್ನಷ್ಟು ವಿಚಾರಗಳು ಕೂಡ ನಿಮಗೆ ತಿಳಿತಿದೆ. ಎಸ್, ಫೈಲ್ ನಂಬರ್ 1. ಆ ವ್ಯಕ್ತಿ ನಿಮ್ಮ ಒಂದು ಲೈಫಲ್ಲಿ ಗುರುವಾಗಿ ಹಾಗೂ ಈ ವ್ಯಕ್ತಿ ನಿಮ್ಮ ಲೈಫಿಗೆ ಎಲ್ಲೇ ಸಿಗಬಹುದು, ಕಾಣಿಸಬಹುದು. ಅವ್ರು ಹೇಳೋ ಮಾತುಗಳು ನಿಮಗೆ ಒಂದು ರೀತಿ ತುಂಬ ಆಲೋಚನೆ ಮಾಡ್ತಿದ್ದೀರಾ. ಹಾಗೆ ತುಂಬ ಮೆಡಿಟೇಷನ್ ಹಾಗೂ ತುಂಬ ಆಧ್ಯಾತ್ಮದ ಕಡೆ ಗಮನ ಕೊಟ್ಟಿರುವಂಥ ವ್ಯಕ್ತಿ ಹಾಗೂ ದೇವರ ಕಡೆ ಹೆಚ್ಚಿನ ಭಕ್ತಿ ಇರುವಂತಹ ವ್ಯಕ್ತಿ ನಿಮಗೆ ಕಾಣಿಸ್ತಿದ್ದಾರೆ ಈ ಒಂದು ವಾರದಲ್ಲಿ. ಹಾಗೆ ಅವರು ನಿಮ್ಮ ಒಂದು ಪರಿಸ್ಥಿತಿನ ಹೇಗಿದೆ, ಮುಂದೆ ಏನಾಗುತ್ತೆ ಅನ್ನೋದನ್ನು ವಿವರಣೆ ಕೊಡ್ತಿದ್ದಾರೆ. ಫೈಲ್ ನಂಬರ್ 1. ಎಸ್, ಹೆಚ್ಚು ಈ ಒಂದು ವಾರದಲ್ಲಿ ಯಾವುದ್ರ ಬಗ್ಗೆ ಸ್ಟ್ರೆಸ್ ಇದೆ ಅದರಿಂದ ಹೊರಗಡೆ ಬರ್ತಿದ್ದೀರಾ. ನಿಮ್ಮ ತಾಯಿ ತಂದೆ ಇನ್ನಷ್ಟು ನೀವು ಒಳ್ಳೆಯ ವಿಚಾರಗಳನ್ನ ನಿಮ್ಮ ತಾಯಿ ತಂದೆ ಜೊತೆ ಶೇರ್ ಮಾಡ್ತಿದ್ದೀರಾ. ಏನಾದರೂ ನಿಮ್ಮ ತಾಯಿ ಹಾಗೂ ನಿಮ್ಮ ತಂದೆ ಏನಾದರೂ ಹೊಸ ಬಿಸ್ನೆಸ್ ಕಡೆ ಶುರು ಮಾಡಿದರೆ, ಹೊಸ ಕೆಲಸದ ಬಗ್ಗೆ ಗಮನ ಕೊಟ್ಟಿದ್ರೆ ಹೆಚ್ಚಿನ ಸಕ್ಸಸ್ ಇದೆ. ಹಾಗೆ ನೀವು ಕೂಡ ಅದಕ್ಕೆ ಕೈ ಜೋಡಿಸ್ತಿದ್ದೀರಾ. ಹೆಚ್ಚಿನ ಲಾಭನ ನೀವು ಈ ಒಂದು ವಾರದಲ್ಲಿ ನೋಡ್ತಿದ್ದೀರಾ. ಹಾಗೆ ನೀವು ಕೂಡ ಧ್ಯಾನನ ಮಾಡಿ, ನಿಮಗೋಸ್ಕರ ಒಂದು 10-15 ಮಿನಿಟ್ಸ್ ಟೈಮ್ ಕೊಡಿ, ಧ್ಯಾನನ ಮಾಡಿ. ಇನ್ನಷ್ಟು ನಿಮ್ಮ ಮನಸ್ಸು ಮತ್ತು ಮೈಂಡ್ ಎಲ್ಲವೂ ಫ್ರೆಶ್ ಆಗುತ್ತೆ. ಫೈಲ್ ನಂಬರ್ 1. ಎಸ್, ಸಣ್ಣ ಪುಟ್ಟ ದೃಷ್ಟಿಗಳು ಫೈಲ್ ನಂಬರ್ 1ಗಿದೆ. ನೀವು ಮಾಡ್ತಿರೋ ಕೆಲಸದಲ್ಲೇ ನಿಮಗೆ ಹೆಚ್ಚಿಗೆ ಫೋಕಸ್ ಮಾಡೋಕ್ಕಾಗ್ತಿಲ್ಲ, ಅಥವಾ ಏನೋ ಮಾಡೋಕ್ಕೋಗಿ ಅಲ್ಲಿನೊಂದೇನೋ ಒಂದು ರೀತಿ ಮಿಸ್ಟೇಕ್ಸ್ ಮಾಡ್ಕೋತಿದ್ದೀರಾ ಕೆಲವು ವಾರಗಳಿಂದ. ಫೈಲ್ ನಂಬರ್ 1. ಬಟ್ ಈ ಒಂದು ವಾರದಲ್ಲಿ ಅದನ್ನು ಕರೆಕ್ಷನ್ ಮಾಡ್ತಿದ್ದೀರಾ. ನಿಮ್ಗಾಗಿರೋ ದೃಷ್ಟಿ ಅದನ್ನು ಕ್ಲೆನ್ಸ್ ಮಾಡ್ತಿದ್ದೀರಾ. ಹಾಗೆ ನಿಮ್ಮ ಮನೆಗೆ ತಾಗಿರೋ ದೃಷ್ಟಿನೂ ಕೂಡ ನೀವು ಕ್ಲೆನ್ಸ್ ಮಾಡ್ತಿದ್ದೀರಾ. ಫೈಲ್ ನಂಬರ್ 1. ಎಸ್, ನಿಮ್ಮ ಒಂದು ಅಣ್ಣ ತಮ್ಮ ಆಗಿರ್ಬೋದು, ಸಿಸ್ಟರ್ ಬ್ರದರ್ ಆಗಿ ಎನಿವನ್, ಆ ವ್ಯಕ್ತಿಗಳಿಂದ ನೀವು ಏನಾದರೂ ದೂರ ಇದ್ದರೆ ಆ ವ್ಯಕ್ತಿ ಮತ್ತು ನಿಮ್ಮ ಲೈಫಿಗೆ ವಾಪಸ್ ಬರ್ತಿದ್ದಾರೆ. ಇನ್ನಷ್ಟು ಚರ್ಚೆಗಳು, ಇನ್ನಷ್ಟು ಮಾತುಗಳು ನಿಮ್ಮ ಜೊತೆ ಮಾತಾಡ್ತಿದ್ದಾರೆ. ಯಾವುದು ಸರಿ ತಪ್ಪುಗಳನ್ನು ನಿರ್ಧರಿಸಲಿಕ್ಕೆ ನಿಮಗೆ ಅವಕಾಶ ಸಿಗ್ತಿದೆ. ಅವಕಾಶ ಸಿಗೋದಕ್ಕಿಂತ ಹೆಚ್ಚಾಗಿ ನೀವು ಎಲ್ಲರ ಕಡೆಗೂ ಒಂದು ರೀತಿ ಬ್ರೈಟಾಗಿ ಕಾಣಿಸ್ತಿದ್ದೀರಾ ಈ ಒಂದು ವಾರ. ಎಷ್ಟೇ ಕಿರಿಯರಾಗಿರಲಿ ನಿಮ್ಮನ್ನು ಗುರುತಿಡಿದು ಮಾತಾಡಿಸ್ತಿದ್ದಾರೆ. ಹೆಚ್ಚಾಗಿ ಆ ವ್ಯಕ್ತಿಗಳು ನಿಮ್ಮ ಹತ್ರ ಏನಾದರೂ ಒಂದು ಸಲಹೆ ಏನಾದರೂ ಕೇಳ್ತಿರ್ಬೋದು, ಅಥವಾ ನಿಮ್ಮಿಂದ ಸಹಾಯ ಕೇಳ್ತಿರ್ಬೋದು, ಅಥವಾ ಯಾವುದೋ ತಪ್ಪು ಸರಿ ನಿರ್ಧಾರನ ನಿಮ್ಮ ಹತ್ರ ಕೇಳ್ತಿರ್ಬೋದು. ಫೈಲ್ ನಂಬರ್ 1. ಎಸ್, ನೀವು ಏನು ನಿಮ್ಮ ಲೈಫಲ್ಲಿ ನಿಮ್ಮ ಒಂದು ಕೆಲಸದ ವಿಚಾರದಲ್ಲಿ ಏನು ಸ್ಟ್ರೆಸ್ ಆಗಿತ್ತು, ಅಥವಾ ನಿಮಗೆ ಅವಮಾನ ಬೇಸರ ಆಗಿತ್ತು, ತುಂಬಾ ಟಯರ್ಡ್ ಅನಿಸಿತ್ತು ನಿಮಗೆ ಕೆಲಸದಲ್ಲಿ, ಅದನ್ನು ನೋಡಿ ಯಾರು ನಿಮ್ಮನ್ನು ಇನ್ನಷ್ಟು ನಿಮ್ಮ ಬಗ್ಗೆ ಬೇಸರ ಮಾಡಿದ್ದಾರೆ, ನಿಮಗೆ ಆ ಮಾತುಗಳಿಂದ ನೀವು ಚುಚ್ಚು ಮಾತಾಡಿದ್ದಾರೆ. ಫೈಲ್ ನಂಬರ್ 1. ಈ ಒಂದು ವಾರದಲ್ಲಿ ನೀವು ಮಾಡ್ತಿರೋ ಕೆಲಸನೇ ಅವ್ರಿಗೆ ಉತ್ತರನ ಕೊಡ್ತಿದೆ. ನಿಮ್ಮ ಕೆಲಸದಲ್ಲಿ ಹೆಚ್ಚಿನ ಸಕ್ಸಸ್ ಇದೆ. ಆ್ಯಂಡ್ ಏನಾದರೂ ನೀವು ಕೆಲಸನ ಚೇಂಜಸ್ ಮಾಡಬೇಕು ಅಂದ್ಕೊಂಡಿದ್ರೆ ಸ್ವಲ್ಪ ಈ ಒಂದು ವಾರ ಸ್ವಲ್ಪ ನಿಧಾನವಾಗಿ ಯೋಚನೆ ಮಾಡಿ. ಈ ಒಂದು ವಾರ ನೀವು ಯಾವುದೇ ಒಂದು ಪ್ಲೇಸ್ಮೆಂಟ್ ಬಗ್ಗೆ ನೀವು ಯೋಚನೆ ಮಾಡ್ತಿದ್ರೆ ಸ್ವಲ್ಪ ಸ್ಟಾಪ್ ಮಾಡಿ, ನೆಕ್ಸ್ಟ್ ವೀಕಂದ ಅದನ್ನು ನಿರ್ಧರಿಸಿ. ಫೈಲ್ ನಂಬರ್ 1. ಖಂಡಿತ ಇನ್ನಷ್ಟು ಸಕ್ಸಸ್ ಅನ್ನೋದು ಸಿಗ್ತಿದೆ. ಆ್ಯಂಡ್ ಈ ಒಂದು ವಾರದಲ್ಲಿ ಯಾರು ಬರ್ಡೇ ಸೆಲೆಬ್ರೇಟ್ ಮಾಡ್ತಿದ್ದೀರಾ, ಹ್ಯಾಪಿ ಬರ್ಡೇ ಟು ಯು. ನಿಮ್ಮ ಇಷ್ಟಾರ್ಥವೆಲ್ಲವೂ ಸಿದ್ಧಿ ಆಗಲಿ. ಆಯುಷ್ಯ, ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿ ನಿಮ್ಮ ಬದುಕಲ್ಲಿ ಕೊಡಲಿ ಅಂತ ನಾನು ಕೂಡ ನನ್ನ ತಾಯಿ ಚೌಡೇಶ್ವರಿಯಲ್ಲಿ ರಾಧಾಕೃಷ್ಣರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಎಸ್, ತುಂಬ
ಸಕ್ಸಸ್ ಇದೆ. ಈ ಒಂದು ವಾರ ನಿಮ್ಮ ಮನೆಯಲ್ಲಿ ಶುಭ ಕಾರ್ಯ ಸುದ್ದಿಗಳನ್ನು ಮಾತಾಡ್ತಿದ್ದೀರಾ. ಹ್ಯಾಪಿನೆಸ್ ಇದೆ, ಎಂಜಾಯ್ಮೆಂಟ್ ಇದೆ. ಇಷ್ಟು ದಿವಸ ಆಗಿರೋ ಕೆಲವು ವಿಚಾರಗಳಿಗೆ ಕ್ಲಾರಿಟಿ ಸಿಗ್ತಿದೆ. ಅದೇ ನಿಮ್ಗೆ ಇನ್ನಷ್ಟು ಸಂತೋಷ ಆಗ್ತಿದೆ. ಪಾಯಿಂಟ್ ನಂಬರ್ 1, ನಿಮ್ಮ ಲೈಫಲ್ಲಿ ಯಾವುದು ಬರಬಾರ್ದು ಅಂತ ತಡೆ ಹಿಡಿದಿದ್ರು, ನಿಮ್ಮ ಸುತ್ತ ಇರೋ ವ್ಯಕ್ತಿಗಳು ನಿಮ್ಮ ಬಗ್ಗೆ ತಿಳಿದು ಇನ್ನೊಬ್ರ ಹತ್ರ ಅದನ್ನು ಮಾತಾಡಿ ಅದಕ್ಕೆ ಇನ್ನೊಂದು ವರ್ಣನೆ ಮಾಡುವಂಥ ವ್ಯಕ್ತಿಗಳಿದ್ದಾರೆ. ಆ ವ್ಯಕ್ತಿಗಳಿಗೆ ನಿಮ್ಮ ಒಂದು ಕೆಲಸ ಉತ್ತರ ಕೊಡ್ತಿದೆ. ಪಾಯಿಂಟ್ ನಂಬರ್ 1, ಎಸ್, ತುಂಬ ಸ್ಟ್ರಾಂಗ್. ನೀವು ನೋಡಲಿಕ್ಕೆ ಎಲ್ಲರಿಗೂ ನೀವು ಅದನ್ನು ನಿಮ್ಮ ಸ್ಟ್ರಾಂಗ್ನೆಸ್ ಆಗಿರ್ಬೋದು ಅಥವಾ ನಿಮ್ಮ ಒಂದು ಸ್ಟ್ರಿಕ್ಟ್ ಆಗಿರ್ಬೋದು, ಅದನ್ನು ನೀವು ಯಾರೊಟ್ಟಿಗೂ ತೋರಿಸ್ಕೊಂಡಿಲ್ಲ. ಬಟ್ ನಿಮ್ಮಲ್ಲಿ ಸ್ಟ್ರಾಂಗ್, ಇನ್ನೋಸೆಂಟ್, ಪ್ರೀತಿ ಎಲ್ಲವೂ ಇದೆ. ಆ್ಯಂಡ್ ಯಾರು ನಿಮ್ಮನ್ನು ದ್ವೇಷ ಮಾಡಿದ್ದಾರೆ ಅವ್ರಿಗೆ ನೀವು ದ್ವೇಷನೇ ಮಾಡ್ತಿದ್ದೀರಾ. ಯಾರು ನಿಮಗೆ ಪ್ರೀತಿ ಮಾಡ್ತಿದ್ದಾರೆ ಆ ವ್ಯಕ್ತಿನ ನೀವು ಪ್ರೀತಿಸ್ತಿದ್ದೀರಾ. ಎಸ್, ಈ ಒಂದು ವಾರ ಒಂದೊಳ್ಳೆ ನ್ಯಾಯವಾದ ಸ್ಥಾನದಲ್ಲಿ ಕೂರ್ತಿದ್ದೀರಾ. ನಿಮ್ಮ ಕುಟುಂಬದ ರಕ್ಷಣೆ ಮಾಡ್ತಿದ್ದೀರಾ, ನಿಮ್ಮ ಒಂದು ರಕ್ಷಣೆ ಮಾಡ್ತಿದ್ದೀರಾ. ಎಲ್ಲದಕ್ಕಿಂತ ಹೆಚ್ಚಾಗಿ ಈ ಒಂದು ವಾರ ಹೆಚ್ಚು ಟ್ರಾವೆಲಿಂಗ್ ಇದೆ. ನಿಮ್ಮ ಕನಸು ಏನು ಅಂದ್ಕೊಂಡಿದ್ದೀರಾ ಅದು ಈ ಒಂದು ವಾರದಲ್ಲಿ ನನಸಾಗ್ತಿದೆ. ಏನಾದರೂ ನೀವು ಸ್ವಂತ ಪ್ರಾಪರ್ಟಿ ಆಗಿರ್ಬೋದು, ಸ್ವಂತ ವೆಹಿಕಲ್ ಏನಾದರೂ ಪರ್ಚೇಸ್ ಮಾಡಬೇಕು ಅಂತ ನೀವೇನಾದರೂ ಲೋನ್ಗೆ ಅಪ್ಲೈ ಮಾಡ್ತಿದ್ರೆ ಖಂಡಿತ ಈ ಒಂದು ವಾರದಲ್ಲಿ ಸಕ್ಸಸ್ ಇದೆ. ಆ್ಯಂಡ್ ಪಾಯಿಂಟ್ ನಂಬರ್ 1, ನಿಮ್ಮ ಇರುವಂಥ ವಸ್ತುಗಳು ಕೂಡ ಚೇಂಜಸ್ ಆಗ್ತಿದೆ. ನಿಮ್ಮ ಹತ್ರ ಇರುವಂಥ ಬೆಲೆ ಬಾಳುವ ವಸ್ತುಗಳನ್ನ ಕೂಡ ನೀವು ಚೇಂಜಸ್ ಮಾಡಿ ಹೊಸದಾಗಿ ಪರ್ಚೇಸ್ ಕೂಡ ಮಾಡ್ತಿದ್ದೀರಾ. ಪಾಯಿಂಟ್ ನಂಬರ್ 1, ಎಲ್ಲದಕ್ಕಿಂತ ಪಾಯಿಂಟ್ ನಂಬರ್ 1ಗೆ ಸ್ವಲ್ಪ ಈ ಒಂದು ವಾರದಲ್ಲಿ ದೃಷ್ಟಿ ಇದೆ. ಆ ನೆಗೆಟಿವಿಟಿ ಇವೆಲ್ಲ ದೃಷ್ಟಿ ಇದೆ, ಅದರಿಂದ ಕೂಡ ನೀವು ಕ್ಲೆನ್ಸ್ ಆಗ್ತಿದ್ದೀರಾ. ಎಸ್, ನಿಮ್ಗೆ ಬೀಳ್ತಾ ಇರುವಂತಹ ಯಾರಿಗೆ ಇದು ಅನ್ವಯಿಸುತ್ತೆ ಅವ್ರು ಮಾತ್ರ ತಗೊಳ್ಳಿ. ನಿಮಗೆ ಏನು ಕೆಟ್ಟ ಡ್ರೀಮ್ಸ್ ಬೀಳ್ತಿದೆ ಅದ್ರ ಬಗ್ಗೆ ನೀವು ತುಂಬಾ ವರಿ ಮಾಡ್ತಿದ್ದೀರಾ ಏನಾಗುತ್ತೆ ಅಂತ. ಖಂಡಿತ ಏನೂ ಆಗೋದಿಲ್ಲ. ನಿಮಗೆ ಏನು ದೃಷ್ಟಿ ತಾಗಿದೆ ಅಥವಾ ಯಾವುದು ದೃಷ್ಟಿನ ನೀವು ದಾಟಿದ್ದೀರಾ ಅದರಾಗಿ ನಿಮಗೆ ಸ್ವಲ್ಪ ಈ ರೀತಿಯಾದ ನೆಗೆಟಿವಿಟಿ ಕನಸುಗಳು ಬೀಳ್ತಿದೆ. ಅದನ್ನು ನೀವು ಕ್ಲೆನ್ಸ್ ಮಾಡ್ಕೋತಿದ್ದೀರಾ ಈ ಒಂದು ವಾರದಲ್ಲಿ. ಪಾಯಿಂಟ್ ನಂಬರ್ 1, ಇನ್ನಷ್ಟು ಒಳ್ಳೆ ಕೆಲಸದ ವಿಚಾರದ ಬಗ್ಗೆ ಗಮನ ಕೊಡ್ತಿದ್ದೀರಾ. ಪಾಯಿಂಟ್ ನಂಬರ್ 1, ಯಾವುದೇ ಒಂದು ಪತ್ರಗಳ ಮೇಲೆ ಸೈನ್ ಹಾಕಬೇಕಿದ್ರು ಅದನ್ನು ಕಂಪ್ಲೀಟಾಗಿ ಓದಿ ಆಮೇಲೆ ಸೈನ್ ಮಾಡಿ. ಬಿಕಾಸ್ ಅದು ಮುಂದೆ ನಿಮಗೆ ಕನ್ಫ್ಯೂಷನ್ಸ್ ಆಗಬಾರ್ದು. ಪಾಯಿಂಟ್ ನಂಬರ್ 1, ಎಸ್, ಎಂಗೇಜ್ಮೆಂಟ್ ಕೂಡ ಆಗ್ತಿದೆ ಈ ಒಂದು ವಾರದಲ್ಲಿ. ಆ ಒಂದು ಸುದ್ದಿ ಮಾತುಕತೆಗಳು, ನಿಮ್ಮ ಮನೆಯಲ್ಲಿ ಶುಭ ಕಾರ್ಯ ಸುದ್ದಿಗಳನ್ನ ನೀವು ಹೆಚ್ಚಾಗಿ ಮಾತಾಡ್ತಿದ್ದೀರಾ. ಆ್ಯಂಡ್ ಚಕ್ರ ಮೆಡಿಟೇಷನ್ ಮಾಡಿ. ಪಾಯಿಂಟ್ ನಂಬರ್ 1, ಹಾಗೆ ತಾಯಿ ಲಕ್ಷ್ಮೀ ದೇವಿಯ ಆಶೀರ್ವಾದ ಕೂಡ ನಿಮ್ಮ ಜೊತೆಗಿದೆ. ಈ ಒಂದು ವಾರದಲ್ಲಿ ನಿಮ್ಮ ಮಕ್ಕಳಿಂದ ತುಂಬಾ ಸಂತೋಷದ ಸುದ್ದಿನ ಕೇಳ್ತಿದ್ದೀರಾ. ಅವ್ರು ಮಾಡ್ತಿರೋ ಕೆಲಸದಲ್ಲಿ ನಿಮಗೆ ಹೆಚ್ಚಿನ ಒಂದು ಸಂತೋಷ ಹೆಚ್ಚಾಗಿ ಇದೆ. ಹಾಗೆ ಯಾವುದನ್ನು ನೀವು ಮಾಡಬೇಕು ಅಂದ್ಕೊಂಡಿದ್ದೀರಾ ಅದನ್ನು ನೀವು ಎಷ್ಟೇ ಕಷ್ಟ ಆದರೂ ಬಿಡ್ತಿಲ್ಲ. ಅದನ್ನು ನಾನು ಕಂಪ್ಲೀಟ್ ಮಾಡೇ ಮಾಡ್ತೀನಿ ಅನ್ನೋ ಒಂದು ಭರವಸೆ ಇದೆ. ಕೆಲಸದ ಮೇಲಾಗಿರ್ಬೋದು, ಎನಿಥಿಂಗ್, ಯಾವುದು ನಿಮ್ಮ ಒಂದು ಪರ್ಸನಲ್ ಮ್ಯಾಟರ್ಗೆ ಸಂಬಂಧಪಟ್ಟಿರುವಂಥದ್ದು ಖಂಡಿತ ಅದನ್ನು ನೀವು ಈ ಒಂದು ವಾರದಲ್ಲಿ ಕಂಪ್ಲೀಟ್ ಮಾಡ್ತಿದ್ದೀರಾ. ಇರುವ ಸ್ಥಳನ ಕೂಡ ಚೇಂಜಸ್ ಮಾಡ್ತಿದ್ದೀರಾ. ಮನಸ್ಸಿಗೆ ಇಷ್ಟ ಆಗುವಂತಹ ಸ್ಥಳಕ್ಕೆ ಭೇಟಿ ಕೊಡ್ತಿದ್ದೀರಾ. ಅಮಾವಾಸ್ಯೆ ಆದಮೇಲೆ ನಿಮ್ಮ ಲೈಫಲ್ಲಿ ಇನ್ನಷ್ಟು ಸತ್ಯಗಳು ಹೊರಗಡೆ ಬರ್ತಿದೆ. ನಿಮ್ಮ ಕುಟುಂಬದ ವಿಚಾರ, ನಿಮ್ಮ ಕುಟುಂಬಕ್ಕೆ ಸಂಬಂಧಪಟ್ಟಿರೋ ವಿಚಾರಗಳು, ನಿಮಗಾಗಿರೋ ನೆಗೆಟಿವಿಟಿಗಳು, ಇನ್ನಷ್ಟು ವ್ಯಕ್ತಿಗಳ ಅವರ ಒಂದು ವಿಚಾರಗಳು ಕೂಡ ನಿಮಗೆ ಹೊರಗಡೆ ಬರ್ತಿದೆ. ಆ ವ್ಯಕ್ತಿಗಳು ನಿಮಗೆ ಒಳ್ಳೆಯದೇ ಮಾಡಿರಬಹುದು ಅಥವಾ ಆ ವ್ಯಕ್ತಿ ನಿಮಗೆ ಒಳ್ಳೇದು ಮಾಡಿ ಕೆಟ್ಟದ್ದು ಮಾಡಿರಬಹುದು. ಪಾಯಿಂಟ್ ನಂಬರ್ 1, ಅವ್ರಿಗೆ ನಿಮ್ಮ ಮೇಲೆ ಜಲಸಿ ಕೂಡ ಇರ್ಬೋದು. ಆ ವ್ಯಕ್ತಿಗಳ ಒಂದು ಸ್ವಭಾವ ಹೇಗೆ ಅನ್ನೋದು ನಿಮಗೆ ಈ ಒಂದು ವಾರದಲ್ಲಿ ಗೊತ್ತಾಗ್ತಿದೆ. ಎಸ್, ಹೆಚ್ಚು ಈ ಒಂದು ವಾರ ನೀವು ನಿಮ್ಮ ಒಂದು ಬ್ಯೂಟಿ ಬಗ್ಗೆ ಗಮನ ಕೊಡ್ತಿದ್ದೀರಾ. ಪಾಯಿಂಟ್ ನಂಬರ್ 1, ಹಾಗೆ ನಿಮ್ಮ ಕೆಲಸದ ಬಗ್ಗೆ ಗಮನ ಕೊಡ್ತಿದ್ದೀರಾ. ನಿಮಗೋಸ್ಕರ ಸಮಯ ತಗೋತಿದ್ದೀರಾ ಈ ಒಂದು ವಾರ. ಎಸ್, ನಿಮ್ಮ ಸುತ್ತ ಇರೋ ವ್ಯಕ್ತಿಗಳು ನಿಮ್ಮ ಅವರ ಕಣ್ಣಿಗೆ ನೀವು ಒಂದು ರೀತಿ ಆಕರ್ಷಣೆಯಾಗಿ ಕಾಣಿಸ್ತಿದ್ದೀರಾ ಈ ಒಂದು ವಾರ. ಪಾಯಿಂಟ್ ನಂಬರ್ 1, ಯಾವುದು ನಿಮ್ಮ ಲೈಫಲ್ಲಿ ಈ ಹಿಂದೆ ಮಿಸ್ಟೇಕ್ಸ್ ಆಗಿದೆ ಅಥವಾ ಆ ಮಿಸ್ಟೇಕ್ಸಿಂದ ನಿಮ್ಮ ಮನಸ್ಸಿಗೆ ಬೇಸರಾಗಿದೆ, ಅದನ್ನು ಕರಪ್ಷನ್ ಮಾಡ್ಕೊಳ್ಳುವಂಥ ಸಮಯ ಈ ಒಂದು ವಾರದಲ್ಲಿ ನಿಮಗೆ ಸಿಗ್ತಿದೆ. ತಾಯಿ ದುರ್ಗಾ ಪರಮೇಶ್ವರಿ ಅಮ್ಮನ ಆಶೀರ್ವಾದ ನಿಮಗೆ ಹೆಚ್ಚಾಗಿದೆ.
ಏನಾದರೂ ನೀವು ಈ ಒಂದು ವಾರದಲ್ಲಿ ದುರ್ಗಾ ಪರಮೇಶ್ವರಿ ಅಮ್ಮನ ಒಂದು ಸನ್ನಿಧಾನ ಕೂಡ ನೀವು ಟ್ರಾವೆಲ್ ಮಾಡ್ತಿರ್ಬೋದು. ಕಟೀಲು ದುರ್ಗಾ ಪರಮೇಶ್ವರಿ ಅಮ್ಮನ ಆಶೀರ್ವಾದ ಹೆಚ್ಚಾಗಿ ನಿಮ್ಮ ಜೊತೆಗೆ ನಿಮ್ಮ ಮನೆಯ ಮೇಲೆ ಪ್ರೊಟೆಕ್ಟ್ ಮಾಡ್ತಿದೆ. ಪ್ಯಾನ್ ನಂಬರ್ 1. ಎಸ್, ಕೆಲವು ವಿಚಾರಗಳಲ್ಲಿ ಸ್ವಲ್ಪ ನೀವು ನಿಮಗೆ ಆ ವಿಚಾರದ ಬಗ್ಗೆ ಹೆಚ್ಚಾಗಿ ಗೊತ್ತಿದ್ರು ಅಥವಾ ಆ ವಿಚಾರದ ಬಗ್ಗೆ ನಿಮಗೆ ಕ್ಲಾರಿಟಿ ಇದ್ರೂ ಯಾವುದನ್ನು ನೀವು ಶೇರ್ ಮಾಡಬೇಕಿದೆ ಅದನ್ನು ಮಾತ್ರ ಮಾಡಿ. ಬಿಕಾಸ್ ನಿಮ್ಮ ಒಳ್ಳೆತನ ಕೆಲವು ವ್ಯಕ್ತಿಗಳು ನಿಮ್ಮ ಒಳ್ಳೆಯದನ್ನು ಉಪಯೋಗಿಸ್ಕೋತಿದ್ದಾರೆ, ಅವರ ಕೆಲಸಗಳಾಗಬೇಕು ಅಂತ ನಿಮ್ಮನ್ನು ಉಪಯೋಗಿಸ್ಕೋತಿದ್ದಾರೆ. ಅದರಿಂದ ನಿಮ್ಮ ಮನಸ್ಸಿಗೆ ಬೇಸರ ಆಗುತ್ತೆ. ಪಾಲ್ ನಂಬರ್ 1, ಆ ವ್ಯಕ್ತಿಗಳಿಗೆ ಸಹಾಯ ಮಾಡೋ ಮುಂಚೆನೇ ನೀವು ಯೋಚನೆ ಮಾಡಿ ಮುಂದೆ ಹೋಗಿ. ಎಸ್, ಯಾರ ಜೊತೆ ನಿಮ್ಮ ಒಂದು ಫ್ರೆಂಡ್ಶಿಪ್ ಆಗಿರ್ಬೋದು, ಪ್ರೀತಿ ಆಗಿರ್ಬೋದು, ಆ ವ್ಯಕ್ತಿಗೋಸ್ಕರ ನೀವು ವೆಯ್ಟ್ ಮಾಡ್ತಿದ್ರೆ, ಆ ವ್ಯಕ್ತಿ ನನ್ನ ಲೈಫಿಗೆ ವಾಪಸ್ ಬರಬೇಕು ಅಂತ ವೆಯ್ಟ್ ಮಾಡ್ತಿದ್ರೆ, ಖಂಡಿತ ಆ ವ್ಯಕ್ತಿ ನಿಮ್ಮ ಲೈಫಿಗೆ ವಾಪಸ್ ಬರ್ತಿದ್ದಾರೆ. ಇನ್ನಷ್ಟು ವಿಚಾರಗಳು ನಿಮ್ಮ ಒಂದು ಪರ್ಸನ್ ಮಾತಾಡ್ತಿದ್ದಾರೆ. ನಿಮ್ಮ ಪ್ರೀತಿಯ ಜೀವನದಲ್ಲಿ, ನಿಮ್ಮ ದಾಂಪತ್ಯ ಜೀವನದಲ್ಲಿ ಹೆಚ್ಚಿನ ಬದಲಾವಣೆ ಇದೆ. ಪ್ರೆಗ್ನೆನ್ಸಿ ವಿಚಾರದಲ್ಲಿ ಯಾರು ಇಲ್ಲಿ ವೆಯ್ಟ್ ಮಾಡ್ತಿದ್ದೀರಾ, ಖಂಡಿತ ನಿಮಗೆ ಗುಡ್ ನ್ಯೂಸ್ ಸಿಗ್ತಿದೆ. ಹಾಗೆ ನಿಮ್ಮ ಕುಲದೇವರ ದರ್ಶನ ಮಾಡಿ ಇನ್ನಷ್ಟು ಪಾಸಿಟಿವ್ ಎನರ್ಜೀಸ್ ನಿಮಗೆ ಸಿಗ್ತಿದೆ. ಪ್ಯಾನ್ ನಂಬರ್ 1, ತುಂಬ ವರ್ಷದ ಅರಿಕೆ ಕೂಡ ನೀವು ಈ ಒಂದು ವಾರದಲ್ಲಿ ದೇವರಿಗೆ ಅರ್ಪಣೆ ಮಾಡ್ತಿರಬಹುದು. ಹಾಗೆ ಇನ್ನಷ್ಟು ಪುರಾತನ ದೇವಸ್ಥಾನಕ್ಕೆ ಕೂಡ ನೀವು ವಿಸಿಟ್ ಮಾಡ್ತಿರಬಹುದು. ತುಂಬ ನೀವು ನಿರೀಕ್ಷೆ ಮಾಡಿರೋಲ್ಲ, ಅನಿರೀಕ್ಷಿತವಾಗಿ ಟ್ರಾವೆಲಿಂಗ್ ಇದೆ ಈ ಒಂದು ವಾರದಲ್ಲಿ. ತುಂಬಾ ಚೇಂಜಸ್ ಇದೆ. ಹಾಗೆ ನಿಮ್ಮ ಹತ್ರ ಏನು ರಕ್ಷಣೆ ಇದೆ, ದೈವದ ರಕ್ಷಣೆ ನಿಮಗಿದೆ. ಅದು ಕೆಲವು ವ್ಯಕ್ತಿಗಳು, ನೀವು ಒಂದು ರೀತಿ ಬೇಗ ಎಲ್ಲ ವಿಚಾರನೂ ತಿಳಿಯುತ್ತೆ. ನಿಮಗೆ ಮುಂಚೆನೇ ಕೆಲವು ವಿಚಾರಗಳು, ಸೂಚನೆಗಳು ನಿಮಗೆ ಸಿಗುತ್ತೆ. ಅದು ಕೆಲವು ವ್ಯಕ್ತಿಗಳು ನಿಮ್ಮ ಬಗ್ಗೆ ಗೊತ್ತಿದೆ. ಹಾಗೂ ನಿಮ್ಮ ವಿಚಾರವಾಗಿ ಕೆಲವು ವ್ಯಕ್ತಿಗಳು ಅಸ್ಟ್ರಾಲಜೀಸ್ನ ಕೇಳಿರಬಹುದು. ಪ್ಯಾನ್ ನಂಬರ್ 1, ಅದರಿಂದ ನಿಮ್ಮನ್ನು ತುಂಬ ಗಮನ ಕೊಡ್ತಿದ್ದಾರೆ. ನಿಮ್ಮ ಶತ್ರು ಆಗಿರ್ಬೋದು, ನಿಮ್ಮ ಆತ್ಮೀಯರು ಯಾರಿದ್ದಾರೆ ಆ ವ್ಯಕ್ತಿಗಳು ನಿಮ್ಮ ಬಗ್ಗೆ ತುಂಬ ಗಮನ ಕೊಡ್ತಿದ್ದಾರೆ ಈ ಒಂದು ವಾರದಲ್ಲಿ. ನಿಮ್ಮ ಬಗ್ಗೆ ಇನ್ನಷ್ಟು ವಿಚಾರಗಳು ಆ ವ್ಯಕ್ತಿಗೆ ಗೊತ್ತಿದೆ. ಬಟ್ ನಿಮ್ಮನ್ನು ದೈವ ಪ್ರೊಟೆಕ್ಟ್ ಮಾಡ್ತಿದೆ. ಪ್ಯಾನ್ ನಂಬರ್ 1, ಎಸ್, ನಿಮ್ಮ ವಸ್ತುಗಳ ಬಗ್ಗೆ ಗಮನ ಇರಲಿ. ನಿಮ್ಮ ವಸ್ತುಗಳನ್ನ ಯಾರಿಗಾದರೂ ಈ ಒಂದು ವಾರದಲ್ಲಿ ಏನಾದರೂ ದಾನ ಕೊಡೋದಾಗಿರ್ಬೋದು, ಅಥವಾ ಏನಾದರೂ ನಿಮ್ಮ ವಸ್ತುಗಳನ್ನ ಯಾರಾದರೂ ಕೇಳ್ತಿದ್ರೆ ಖಂಡಿತ ನಿಮ್ಮ ವಸ್ತುಗಳನ್ನು ಯಾರಿಗೂ ಕೊಡ್ಲಿಕ್ಕೆ ಹೋಗಬೇಡಿ. ಆ್ಯಂಡ್ ಪಾಸಿಟಿವ್ ಎನರ್ಜೀಸ್ ಇದೆ. ಆ್ಯಂಡ್ ತುಂಬ ಯೋಚಿಸಿ ನಿರ್ಧಾರಗಳನ್ನ ತಗೊಳ್ತಿದ್ದೀರಾ. ನಿಮ್ಮ ಫ್ಯಾಮಿಲಿಯಲ್ಲಿ ಹಿರಿಯರ ಆರೋಗ್ಯದಲ್ಲಿ ವ್ಯತ್ಯಾಸ ಆಗಿದೆ. ಅವರ ಆರೋಗ್ಯದಲ್ಲಿ ಕೂಡ ಬದಲಾವಣೆಗಳು ಆಗ್ತಿದೆ. ಚರ್ಮಕ್ಕೆ ಸಂಬಂಧಪಟ್ಟಿರೋ ಯಾವುದೇ ಸಮಸ್ಯೆಗಳು ಈ ಒಂದು ವಾರದಲ್ಲಿ ಪ್ಯಾನ್ ನಂಬರ್ 1ಗೆ ನಿವಾರಣೆ ಆಗ್ತಿದೆ. ನಿಮ್ಮ ಚರ್ಮಕ್ಕೆ ಸಂಬಂಧಪಟ್ಟಾಗಿ ನಿಮ್ಮ ಸ್ಕಿನ್ ಗ್ಲೋ ಆಗಿ ಕಾಣಿಸ್ತಿಲ್ಲ, ಪಿಂಪಲ್ಸ್, ಮಾರ್ಕ್ಸ್ ಆ್ಯಂಡ್ ಪಿಗ್ಮೆಂಟೇಷನ್, ಸಮಥಿಂಗ್ ರ್ಯಾಷಸ್ ಅಂತ ನಿಮ್ಗೇನು ಅನ್ನಿಸ್ತಿದೆ ಅದೆಲ್ಲವೂ ಸ್ವಲ್ಪ ನೆಗೆಟಿವಿಟಿ ಆಗಿರೋದ್ರಿಂದ ನಿಮ್ಮ ಅಂದಕ್ಕೆ ನೆಗೆಟಿವಿಟಿ ಮಾಡಿದ್ದಾರೆ. ನೀವು ಯಾರಿಗೂ ಹೆಚ್ಚಾಗಿ ಆಕರ್ಷಣೆ ಕಾಣಬಾರ್ದು, ನಿಮಗೆ ಒಳ್ಳೆಯದಾಗಬಾರ್ದು ಅಂತ ಈ ರೀತಿ ಮಾಡಿರುವಂತಹ ವ್ಯಕ್ತಿಗಳು ವಾಪಸ್ ರಿಟರ್ನ್ ಬ್ಯಾಕ್, ಅವರು ಕೊಟ್ಟಿರೋ ಗಿಫ್ಟ್ ಅವ್ರಿಗೆ ವಾಪಸ್ ಭಗವಂತ ಕೊಡ್ತಿದ್ದಾರೆ. ಚೇಂಜಸ್, ಅಚೀವ್ಮೆಂಟ್ ಮಾಡ್ತಿದ್ದೀರಾ. ಏನಾದರೂ ನನ್ನ ಲೈಫಲ್ಲಿ ನಾನು ಸಾಧನೆ ಮಾಡಬೇಕು ಅನ್ನೋದಕ್ಕೆ ಈ ಒಂದು ವಾರ ಒಂದು ಹೊಸ ಹೆಜ್ಜೆನ ಮುಂದೆ ಇಡ್ತಿದ್ದೀರಾ. ಅದು ನೀವು ಅಲೋನ್ ಆಗಿ, ನೀವು ಒಬ್ಬಂಟೆಯಾಗಿ ಆ ಕೆಲಸನ ಮಾಡ್ತಿದ್ದೀರಾ. ಆಲೋಚನೆ ಮಾಡಿ ಮುಂದೆ ಹೋಗಿ. ಆ್ಯಂಡ್ ಯಾವುದೇ ಒಂದು ವಿಚಾರ ಆಗಿರಲಿ, ಯಾವುದೇ ಒಂದು ಸಿಚುವೇಶನ್ ಆಗಿರಲಿ, ಭಯ ಪಡಬೇಡಿ. ಹಾಗೆ ನೀವು ಮಾಡ್ತಿರೋ ಕೆಲಸದಲ್ಲಿ ಭಗವಂತನ ಆಶೀರ್ವಾದ ಇದೆ ಅಂತ ನಂಬಿ. ಪ್ಯಾನ್ ನಂಬರ್ 1, ಎಸ್, ಬಿಕಾಸ್ ನಂಬಿಕೆ ತುಂಬ ಮುಖ್ಯ. ನಾವು ಮಾಡ್ತಿರೋ ಕೆಲಸದ ಮೇಲೆ ನಾವು ನಂಬಿಕೆ ಇಡಬೇಕು. ನಾನು ಎಷ್ಟೇ ಫೋಕಸ್ ಮಾಡಲಿ, ನಾನು ಎಷ್ಟೇ ಕೆಲಸದ ಬಗ್ಗೆ ಗಮನ ಕೊಟ್ಟರು, ಶ್ರಮ ವಹಿಸಿದ್ರು ನನಗೆ ಅದು ಆಗ್ತಿಲ್ಲ ಅಂತ ನೀವು ಅರ್ಧದಲ್ಲೇ ಕೈ ಬಿಡಬೇಡಿ. ಖಂಡಿತ ಸಮಯ ಬೇಕಾಗಿದೆ. ಆ ಸಮಯ ಈ ಒಂದು ವಾರದಲ್ಲಿ ಪ್ಯಾನ್ ನಂಬರ್ 1ಗೆ ಇದೆ. ಎಸ್, ಸಡನ್ನಾಗಿ ನಿಮ್ಮ ಲೈಫಲ್ಲಿ ಹೊಸ ವ್ಯಕ್ತಿ ಬರ್ತಿದ್ದಾರೆ ಅಂತ ನಾನು ಆಗಲೇ ಹೇಳಿದಾಗೆ ಖಂಡಿತ ನಿಮ್ಮ ಪ್ರೀತಿಯ ಜೀವನದಲ್ಲಿ ಒಂದಷ್ಟು ಚೇಂಜಸ್ ಆಗ್ತಿದೆ. ನಿಮ್ಮ ಇಷ್ಟಪಟ್ಟಿರೋ ವ್ಯಕ್ತಿ ನಿಮಗೋಸ್ಕರ ಗಿಫ್ಟ್ ಕೊಡ್ತಿದ್ದಾರೆ. ಹಾಗೆ ಇನ್ನಷ್ಟು ಹೊಸ
ವಿಚಾರಗಳು ತಿಳ್ಕೊಳ್ತಿದ್ದೀರಾ. ಹಾಗೆ ಈ ಒಂದು ವಾರ ನಿಮ್ಮ ನಗು ಯಾರು ಕೀಳ್ಬೇಕು ಅಂತ ವೆಯ್ಟ್ ಮಾಡಿದ್ರು ಅಥವಾ ಈ ಹಿಂದೆ ಆಗಿರೋ ಘಟನೆಯಿಂದ ನಿಮ್ಮ ನಗು ಕಾಣೆ ಆಗಿತ್ತು. ಈ ಒಂದು ವಾರದಲ್ಲಿ ಹೆಚ್ಚು ಹ್ಯಾಪಿನೆಸ್, ಚೇಂಜಸ್ ಇದೆ, ಆಪರ್ಚುನಿಟಿ ಇದೆ. ನಿಮಗೆ ಸಿಕ್ಕಂಥ ಆಪರ್ಚುನಿಟೀಸ್ನ ಯಾರು ಕಿತ್ಕೊಳ್ಳೋಕ್ಕಾಗೋದಿಲ್ಲ. ಅದು ಭಗವಂತ ಕೊಟ್ಟಿರೋ ಅವಕಾಶನ ನೀವು ಪಡ್ಕೋತಿದ್ದೀರಾ. ಅದನ್ನು ಈ ಒಂದು ವಾರ ಹೆಚ್ಚಾಗಿ ಹ್ಯಾಪಿನೆಸ್ ನಿಮಗೆ ಸಿಗ್ತಿದೆ. ತುಂಬಾ ಪ್ರೊಟೆಕ್ಟ್ ಇದೆ ಆ್ಯಂಡ್ ನೀವು ಭಗವಂತನ ಆಶೀರ್ವಾದ ಹೆಚ್ಚಾಗಿ ನಿಮಗೆ ಸಿಕ್ಕಿದೆ. ಪೈಲ್ ನಂಬರ್ 1. ಎಸ್, ಏಂಜಲ್ಸಿಂದ ಏನು ಮೆಸೇಜಸ್ ಸಿಗ್ತಿದೆ ನೋಡೋಣ. ಯೂನಿವರ್ಸ್ ನಿಮಗೆ ತುಂಬ ಸಪೋರ್ಟ್ ಮಾಡ್ತಿದ್ದಾರೆ. ಯಾವ ಡೈರೆಕ್ಷನಲ್ಲಿ ನೀವು ಮೂವ್ ಆನ್ ಆಗಬೇಕು ಅನ್ನೋದು ಗೊತ್ತಾಗ್ತಿಲ್ಲ, ಏನು ಮಾಡಬೇಕು ಗೊತ್ತಾಗ್ತಿಲ್ಲ, ಯಾವ ದಾರಿ ಹೋಗಿದ್ರೆ ನನಗೆ ಸಕ್ಸಸ್ ಸಿಗುತ್ತೆ, ನಾನು ಹೀಗೆ ಏನೂ ಮಾಡೋಕ್ಕಾಗ್ತಿಲ್ಲ. ಆ್ಯಂಡ್ ಯಾರಿಲ್ಲಿ ಕೆಲಸ ಇಲ್ಲದೆ ವೆಯ್ಟ್ ಮಾಡ್ತಿದ್ದೀರಾ ನಿಮ್ಮ ಜಾಬ್ ವಿಚಾರವಾಗಿ. ಆ್ಯಂಡ್ ನೀವು ತುಂಬ ಥಿಂಕ್ ಮಾಡ್ತಿದ್ದೀರಾ, ನನಗೆ ಯಾವುದೇ ಕಡೆಯೂ ಗಮನ ಕೊಡೋಕ್ಕಾಗ್ತಿಲ್ಲ, ಫೋಕಸ್ ಮಾಡೋಕ್ಕಾಗ್ತಿಲ್ಲ, ಹಾಗೆ ನನ್ನ ಪ್ರಾಬ್ಲಮ್ಸಿಂದ ಹೊರಗಡೆ ಬರೋಕ್ಕಾಗ್ತಿಲ್ಲ, ಏನು ಮಾಡಲಿ ಅಂತ. ಖಂಡಿತ ಈ ಒಂದು ವಾರ ಹೊಸ ಡೈರೆಕ್ಷನ್, ಹೊಸ ಬದಲಾವಣೆ ನಿಮ್ಮ ಲೈಫಲ್ಲಿ ಬರ್ತಿದೆ. ನೀವು ಮೂವ್ ಆನ್ ಆಗಬೇಕಿದೆ. ನೀವು ಮೂವ್ ಆನ್ ಆದರೆ ಒಂದಿಷ್ಟು ಹೆಜ್ಜೆ ನೀವು ನಡೆದಾಗಲೇ ಇನ್ನಷ್ಟು ದಾರಿ ನಿಮಗೆ ಸಿಗೋದು. ಈ ಒಂದು ವಾರದಲ್ಲಿ ಮೂವ್ ಮಾಡಿ ಆ್ಯಂಡ್ ಇನ್ನಷ್ಟು ಚೇಂಜಸ್ ನಿಮ್ಮ ಲೈಫಲ್ಲಿ ಬರ್ತಿದೆ. ಪೈಲ್ ನಂಬರ್ 1. ಎಸ್, ಪೈಲ್ ನಂಬರ್ 1ಗೆ ಈ ಒಂದು ವಾರದಲ್ಲಿ ನಿಮ್ಮ ಫ್ರೆಂಡ್ಸ್ ಆಗಿರಬಹುದು, ಯಾರು ನಿಮ್ಮಿಂದ ದೂರ ಇದ್ದಾರೆ ಆ ವ್ಯಕ್ತಿಗಳು ನಿಮಗೆ ಫೋನ್ ಕಾಲ್ ಮೆಸೇಜಸ್ ಮಾಡ್ತಿರಬಹುದು. ನಿಮ್ಮ ಪ್ರೀತಿಯ ವ್ಯಕ್ತಿಗಳಾಗಿರ್ಬಹುದು. ಏನು ಸಪ್ರೇಷನಲ್ಲಿದ್ದೀರಾ ಅಥವಾ ಸಣ್ಣ ಪುಟ್ಟ ವಾದ ವಿವಾದಗಳಾಗಿ ದೂರ ಆಗಿದ್ದರೆ 2 to 3 ಡೇಸಿಂದ ನಿಮ್ಮ ಪಾರ್ಟ್ನರಿಂದ ಮಾತಾಡದೆ ದೂರ ಇದ್ದರೆ ಮತ್ತು ಆ ವ್ಯಕ್ತಿ ನಿಮ್ಮ ಜೊತೆ ಮಾತಾಡ್ತಿದ್ದಾರೆ, ಏನು ಮಿಸ್ಕಮ್ಯುನಿಕೇಷನ್ ಆಗಿತ್ತು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿತ್ತು, ಅದು ಥರ್ಡ್ ಪಾರ್ಟೀಸಿಂದ ನಿಮಗೆ ಸ್ವಲ್ಪ ಸಮಸ್ಯೆಗಳೇನಾಗಿದೆ, ಆ ವ್ಯಕ್ತಿಗಳಿಂದ ನಿಮ್ಮ ಪ್ರೀತಿಗೆ ಏನು ದೃಷ್ಟಿ ತಾಗಿದೆ, ಅದರಿಂದ ಹೊರಗಡೆ ಬರ್ತಿದ್ದೀರಾ. ಚೇಂಜಸ್ ಇದೆ ಈ ಒಂದು ವಾರದಲ್ಲಿ. ಪೈಲ್ ನಂಬರ್ 1. ಎಸ್, ಆ್ಯಂಡ್ ನೀವು ಈ ಒಂದು ವಾರ ಏನು ಹೆಜ್ಜೆ ಇಡ್ತಿದ್ದೀರಾ, ಮುಂದಿನ ದಿನಗಳಲ್ಲಿ ತಾಯಿ ಲಕ್ಷ್ಮೀ ದೇವಿಯ ಆಶೀರ್ವಾದ ಹೆಚ್ಚಾಗಿ ನಿಮಗೆ ಸಿಗ್ತಿದೆ. ಪೈಲ್ ನಂಬರ್ 1. ಈ ಒಂದು ರೀಡಿಂಗ್ನ ನಾನು ಇಲ್ಲೇ ಮುಗಿಸ್ತಾ, ಐ ಹೋಪ್ ಈ ಒಂದು ರೀಡಿಂಗ್ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿಯಾದ ಇಂಟ್ರೆಸ್ಟಿಂಗ್ ಟಾಪಿಕ್ಕೊಂದಿಗೆ ನಾನು ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ತೆ, ಲವ್ ಯು ಆಲ್, ಟೇಕ್ ಕೇರ್. ಹರೇ ಕೃಷ್ಣ. ನಮಸ್ತೆ, ಹರೇ ಕೃಷ್ಣ. ಪೈಲ್ ನಂಬರ್ 2 ಯಾರೇ ಒಂದು ಕಾರ್ಡ್ನ ಚಾಯ್ಸ್ ಮಾಡಿದ್ದೀರಾ, ಗ್ರೀನ್ ಅವೆಂಚರಿ. ಈ ಒಂದು ರೀಡಿಂಗ್ ನಿಮಗಾಗಿ ಮೊದಲದಾಗಿ ಬೆಲ್ಲಿಂದ ಏನು ಮೆಸೇಜಸ್ ಸಿಗ್ತಿದೆ ನೋಡೋಣ. ಈ ಒಂದು ವಾರದಲ್ಲಿ ನಿಮಗೆ ಏನು ಬದಲಾವಣೆ ಇದೆ ನೋಡೋಣ. ಆ್ಯಂಡ್ ಯಾವುದು ನಿಮಗೆ ಅನ್ವಯಿಸುತ್ತೆ ಅದನ್ನು ಮಾತ್ರ ತಗೊಳ್ಳಿ, ಯಾವುದು ನಿಮಗೆ ಅನ್ವಯಿಸೋದಿಲ್ಲ ಅದನ್ನು ದಯವಿಟ್ಟು ಇಲ್ಲೇ ಬಿಟ್ಬಿಡಿ. ಎಸ್, ಎಸ್, ನಂಬರ್ 2. ಈ ಒಂದು ವಾರದಲ್ಲಿ ಏನು ಕೆಲಸದ ಸ್ಟ್ರೆಸ್ ಇದೆ, ಬ್ಯಾಕ್ ಓವರ್ ವೀಕ್ಸಲ್ಲಿ ಆ ಸ್ಟ್ರೆಸ್ಸಿಂದ ಹೊರಗಡೆ ಬರ್ತಿದ್ದೀರಾ. ಹ್ಯಾಪಿನೆಸ್ ಇದೆ. ಒಂದಿಷ್ಟು ನಿಮ್ಮ ಒಂದು ಡೈಲಿ ರೂಟೀನ್ನ ಚೇಂಜಸ್ ಮಾಡ್ಕೋತಿದ್ದೀರಾ. ಒಂದಿಷ್ಟು ಹೊಸ ವಿಚಾರಗಳನ್ನ ತಿಳ್ಕೊಳ್ತಿದ್ದೀರಾ. ಒಂದಿಷ್ಟು ಹೊಸ ವಿಚಾರಗಳು ನಿಮ್ಮ ಕಿವಿಗೆ ಬೀಳ್ತಿದೆ. ಮನಸ್ಸಿಗೆ ಹಗುರ ಅನ್ನಿಸ್ತಿದೆ, ಸಮಾಧಾನ ಅನ್ನಿಸ್ತಿದೆ. ಯಾವ ವಿಚಾರದಲ್ಲಿ ನಿಮಗೆ ತುಂಬಾ ಟೆನ್ಷನ್ ಹಾಗೂ ಏನು ಭಯ ಇತ್ತು ಆ ಭಯದಿಂದ ನೀವು ಹೊರಗಡೆ ಬರ್ತಿದ್ದೀರಾ. ಚೇಂಜಸ್, ಬದಲಾವಣೆಗಳು ಈ ಒಂದು ವಾರದಲ್ಲಿ ಪೈಲ್ ನಂಬರ್ 2ಗೆ ಹೆಚ್ಚಾಗಿದೆ. ಎಸ್, ಕಾರ್ಡ್ಸಿಂದ ಏನು ಮೆಸೇಜಸ್ ಸಿಗ್ತಿದೆ ನೋಡೋಣ. ರಾಯರ ಅನುಗ್ರಹ ಕೂಡ ಹೆಚ್ಚಾಗಿ ಪೈಲ್ ನಂಬರ್ 2ಗಿದೆ. ನಿಮ್ಮ ಲೈಫಲ್ಲಿ ಯಾವುದೋ ಕೆಲಸ ಸ್ಟ್ರಕ್ ಅನ್ನಿಸ್ತಿತ್ತು, ಅದರಿಂದ ರಿಲ್ಯಾಕ್ಸ್ ಆಗ್ತಿದ್ದೀರಾ. ಆ ಸ್ಟ್ರಕ್ ಎಲ್ಲವೂ ಕ್ಲೆನ್ಸ್ ಆಗ್ತಿದೆ ಈ ಒಂದು ವಾರದಲ್ಲಿ. ಪೈಲ್ ನಂಬರ್ 2. ಎಸ್,
ಯಾರೋ ನಿಮ್ಮ ಫ್ರೆಂಡ್ ನಿಮ್ಮ ಮುಂದೆ ಯಾರೋ ಸುಳ್ಳು ಹೇಳ್ತಿದ್ದಾರೆ, ಆ ವ್ಯಕ್ತಿಗಳಿಗೆ ನಿಮಗೆ ಒಂದು ರೀತಿ ಆ ವ್ಯಕ್ತಿನ ಹೇಗೆ ಬಿಲೀವ್ ಮಾಡಬೇಕು, ಬಿಲೀವ್ ಮಾಡಬಾರ್ದು ಅನ್ನೋದು ನಿಮಗೆ ತುಂಬಾ ಕನ್ಫ್ಯೂಷನ್ಸ್ ಇದೆ. ಆ ವ್ಯಕ್ತಿನ ನಿಮ್ಮ ಜೊತೆಗೆ ಇರಿಸ್ಕೊಳ್ಳೋಕ್ಕೂ ಆಗ್ತಿಲ್ಲ ಅಥವಾ ಬಿಡೋಕ್ಕೂ ಆಗ್ತಿಲ್ಲ, ಆ ರೀತಿಯಾದ ಟೆನ್ಷನ್ ಇದೆ ಪೈಲ್ ನಂಬರ್ 2ಗೆ. ಆ್ಯಂಡ್ ಈ ಒಂದು ವಾರದಲ್ಲಿ ನಿಮ್ಮ ಕೆಲಸದಲ್ಲಿ ಭಾಳಷ್ಟು ಬದಲಾವಣೆ ಇದೆ. ನಿಮ್ಮ ಮೇಲಧಿಕಾರಿಗಳಿಂದ ಇನ್ನಷ್ಟು ಹೊಸ ವಿಚಾರಗಳು, ನಿಮಗೆ ಹೊಸ ಕೆಲಸಗಳ ಬಗ್ಗೆ ಇನ್ನಷ್ಟು ನಿಮಗೆ ಜವಾಬ್ದಾರಿನ ವಹಿಸ್ತಿರಬಹುದು ಪೈಲ್ ನಂಬರ್ 2. ಹಾಗೆ ಹೆಚ್ಚು ನಿಮ್ಮ ಕನಸಲ್ಲೇ ಸರ್ಪಗಳು ಕಾಣಿಸ್ತಿರಬಹುದು, ಅಥವಾ ನಿಮ್ಮ ಒಂದು ದೇವರಿಗೆ ಸಂಬಂಧಪಟ್ಟಾಗೆ, ನಿಮ್ಮ ಮನೆ ದೇವರಿಗೆ ಸಂಬಂಧಪಟ್ಟಾಗ ಏನಾದರೂ ಡ್ರೀಮ್ಸಲ್ಲಿ ನಿಮ್ಮ ಕನಸಲ್ಲಿ ನಿಮ್ಮ ಮನೆ ದೇವ್ರು ಕಾಣಿಸ್ತಿದೆ. ಯಾವುದಾದ್ರೂ ಹರಕೆನ ನೀವು ದೇವರಿಗೆ ಅರ್ಪಣೆ ಮಾಡದೇ ಇರಬಹುದು, ಮರ್ತಿರಬಹುದು. ಅದನ್ನು ನಿಮ್ಮ ಮನೆ ದೇವರು ಹೆಚ್ಚು ಸೂಚನೆಯನ್ನು ಕೊಡ್ತಿರ್ಬೋದು ಪೈಲ್ ನಂಬರ್ 2 ಈ ಒಂದು ವಾರದಲ್ಲಿ. ಎಸ್, ಆಂಜನೇಯ ಸ್ವಾಮಿಗೆ ಏನಾದರೂ ನೀವು ಹರಕೆ ಮಾಡ್ಕೊಂಡಿದ್ರೆ, ಏನಾದರೂ ದೇವಸ್ಥಾನದಲ್ಲಿ ಏನಾದರೂ ಸೇವೆನ ಮಾಡಬೇಕು ಅಂದ್ಕೊಂಡಿದ್ರೆ, ಆ ಒಂದು ಪ್ರಾರ್ಥನೆ ಕೂಡ ನೀವು ಈ ಒಂದು ವಾರದಲ್ಲಿ ದೇವ್ರಿಗೆ ಅರ್ಪಣೆ ಮಾಡ್ತಿದ್ದೀರಾ. ನೀವು ಅಂದ್ಕೊಂಡಿರೋ ಕೆಲಸ ಆಗಿದೆ. ಹಾಗೆ ನಿಮ್ಮ ಫ್ರೆಂಡ್ಸ್ ಸರೌಂಡಿಂಗ್, ನಿಮ್ಮ ಫ್ಯಾಮಿಲಿ ಸರೌಂಡಿಂಗ್ ಏನು ನಿಮಗೆ ಜಗಳಗಳಾಗಿತ್ತು, ಯಾರಿಂದ ನಿಮಗೆ ಬೇಸರ ಆಗಿತ್ತು, ಈ ಒಂದು ವಾರದಲ್ಲಿ ಆ ಕೋಪ ಕಂಟ್ರೋಲ್ ಆಗ್ತಿದ್ದಂಗೆ ಕೆಲವು ವ್ಯಕ್ತಿಗಳು ಇನ್ನಷ್ಟು ನಿಮ್ಮ ಒಂದು ಸಂಬಂಧನ ದೂರ ಮಾಡಬೇಕು ಅನ್ನೋ ಬಯಸುವಂಥ ವ್ಯಕ್ತಿಗಳು ನಿಮ್ಮ ಸುತ್ತ ಇದ್ದಾರೆ ಪೈಲ್ ನಂಬರ್ 2. ಅದನ್ನು ನೀವು ಅಬ್ಸರ್ವ್ ಮಾಡ್ತಿದ್ದೀರಾ. ಯಾರನ್ನು ನಿಮ್ಮ ಹತ್ರ ಇರಿಸ್ಕೋಬೇಕು, ಯಾರಿಂದ ದೂರ ಇರಬೇಕು ಅನ್ನೋದನ್ನು ಅಬ್ಸರ್ವ್ ಮಾಡ್ತಿದ್ದೀರಾ. ಎಸ್, ಯಾವುದೇ ಒಂದು ಡ್ರೈವಿಂಗ್ ಆಗಿರಲಿ, ನೀವು ಕಾರ್ ಡ್ರೈವ್, ವೆಹಿಕಲ್ ಏನೋ ಡ್ರೈವ್ ಮಾಡ್ತಿದ್ರು, ಖಂಡಿತ ನೀವು ಕರೆಕ್ಟಾಗಿ ಹೋಗ್ತಿದ್ರು, ನಿಮ್ಮ ಪಕ್ಕ ಇರೋ ವ್ಯಕ್ತಿಗಳು ಕರೆಕ್ಟಾಗಿ ಹೋಗ್ತಿಲ್ಲ, ಏನಾದರೂ ಅವರಿಂದ ನಿಮಗೆ ಸಮಸ್ಯೆ ಆಗ್ಬೋದು ಈ ಒಂದು ವಾರದಲ್ಲಿ. ಯಾರಿಗಿದೆ ಅನ್ವಯಿಸುತ್ತೆ ಅವ್ರ ಮಾತ್ರ ತೊಗೊಳ್ಳಿ. ಬಟ್ ನಿಮಗೆ ಯಾವ ರೀತಿ ಪ್ರಾಬ್ಲಮ್ ಆಗೋದಿಲ್ಲ, ನೀವು ಭಯ ಪಡೋ ಅಗತ್ಯ ಇಲ್ಲ ಪೈಲ್ ನಂಬರ್ 2. ಎಸ್, ಕಾನೂನಿಗೆ ಸಂಬಂಧಪಟ್ಟಾಗಿ ಯಾವುದು ಕೆಲಸಗಳು ಇನ್ಕಂಪ್ಲೀಟ್ ಇದೆ ಅದು ಕಂಪ್ಲೀಟ್ ಆಗ್ತಿದೆ. ಹೆಲ್ಮೆಟ್ ಹಾಕಿ ಗಾಡಿನ ಚಲನೆ ಮಾಡಿ, ಗಾಡಿನ ಓಡಿಸಿ, ನಿಮ್ಮ ಬಗ್ಗೆ ನಿಮ್ಮ ಗಮನ ಇರಲಿ. ಹಾಗೆ ಈ ಒಂದು ವಾರದಲ್ಲಿ ಹೆಚ್ಚಿನ ರಕ್ಷಣೆ ಇದೆ. ನಿಮ್ಗೆ ಏನೇ ಒಂದು ರೀತಿ ಭಯ ಆತಂಕ ಅನ್ನಿಸ್ತಿದ್ರು, ಅಥವಾ ಎಲ್ಲೇ ಟ್ರಾವೆಲ್ ಮಾಡಬೇಕಾಗಿದ್ರು, ಅನಿವಾರ್ಯತೆ ಇದೆ, ಆ ಸ್ಥಳಕ್ಕೆ ಹೋಗಬೇಕಾಗಿದ್ರು, ಪೈಲ್ ನಂಬರ್ 2 ನಿಮ್ಮ ಮನಸ್ಸು ಇಷ್ಟ ಆಗದೆ ಹೋದ್ರು ಆ ಸ್ಥಳಕ್ಕೆ ನೀವು ಹೋಗಬೇಕಾಗಿದ್ರೆ ಕೆಲಸದ ವಿಚಾರವಾಗಿ, ಖಂಡಿತ ನಿಮ್ಮ ಗಾಡಿ ಅಥವಾ ಮುಂಚೆ ಓಂ ನಮೋ ಭಗವತೆ ವಾಸುದೇವಾಯ ಈ ಒಂದು ಮಂತ್ರನ 3 ಬಾರಿ ಹೇಳಿ ಹತ್ತಿ ವಿಷ್ಣು ದೇವರ ಸಂಪೂರ್ಣ ಅನುಗ್ರಹ ನಿಮಗೆ ಹೆಚ್ಚಾಗಿ ಇದೆ. ಈ ಒಂದು ವಾರ ನಿಮ್ಮ ಲೈಫಲ್ಲಿ ಒಂದು ಬೇಗ ಅಚೀವ್ಮೆಂಟ್ ಮಾಡುವಂತಹ ಸಮಯ, ನಿಮ್ಮನ್ನು ಗುರುತು ಹಿಡಿದು ನಿಮಗೆ ಪ್ರಶಂಸೆ ಕೊಡುವಂತಹ ಸಮಯ ಈ ಒಂದು ವಾರ ಪೈಲ್ ನಂಬರ್ 2ಗೆ. ಇಷ್ಟು ದಿವಸ ಏನು ವರ್ಕ್ ಕಾರ್ಡ್ ಮಾಡಿದ್ದೀರಾ ನಮ್ಮ ಕೆಲಸದಲ್ಲಿ, ನಿಮ್ಮ ಕುಟುಂಬದ ವಿಚಾರವಾಗಿ ತುಂಬಾ ಹೆಚ್ಚಿನ ಭಾರನ ಹೊತ್ತಿದ್ದೀರಾ ನೀವು, ಆ ಭಾರ ಕಮ್ಮಿ ಮಾಡಿಕೊಳ್ಳೋ ಸಮಯ ಈ ಒಂದು ವಾರದಲ್ಲಿ ಪೈಲ್ ನಂಬರ್ 2ಗೆ ಕಮ್ಮಿ ಆಗ್ತಿದೆ ನಿಮ್ಮ ಭಾರ. ಎಸ್, ಪೈಲ್ ನಂಬರ್ 2 ನಿಮ್ಮ ಮನೇಲಿ ಹೆಚ್ಚಿನ ಪಾಸಿಟಿವ್ ಎನರ್ಜಿ ಸಿಗ್ತಿದೆ ಈ ಒಂದು ವಾರದಲ್ಲಿ. ಯಾಕೋ ಒಂದು ರೀತಿ ಸಮಾಧಾನ ಆಗ್ತಿಲ್ಲ, ನಾನು ಇರೋ ಸ್ಥಳದಲ್ಲಿ ಯಾಕೋ ನನಗೆ ತುಂಬ ಕಿರಿಕಿರಿ ಅನ್ನಿಸ್ತಿದೆ, ಯಾಕೋ ಗೊತ್ತಿಲ್ಲ, ಒಂದು ರೀತಿ ಟಯರ್ಡ್ನೆಸ್ ಅನ್ನಿಸ್ತಿದೆ ಮನೆಗೆ ಬಂದ ತಕ್ಷಣ, ಈ ರೀತಿ ಏನು ಅನ್ನಿಸ್ತಿತ್ತು ಈ ಒಂದು ವಾರದಲ್ಲಿ ಹೆಚ್ಚಿನ ನಿಮ್ಮ ಮನೆಯಲ್ಲಿ ಒಂದು ಒಳ್ಳೆ ಫ್ರೇಗ್ರೆನ್ಸ್ ಸ್ಮೆಲ್ನ ನೀವು ಅಬ್ಸರ್ವ್ ಮಾಡ್ತಿದ್ದೀರಾ, ಶಾಂತಿನ ಅಬ್ಸರ್ವ್ ಮಾಡ್ತಿದ್ದೀರಾ. ನೀವು ಧೂಪ ಆಗ್ತೇ ಹೋದರೂ ಧೂಪದ ಸ್ಮೆಲ್ಲು, ಆ ರೀತಿಯಾದ ಒಂದು ವಾತಾವರಣ ನಿಮಗೆ ಅನ್ನಿಸ್ಬಹುದು ಈ ಒಂದು ವಾರದಲ್ಲಿ ಪೈಲ್ ನಂಬರ್ 2ಗೆ. ಎಸ್, ಇನ್ನಷ್ಟು ವಿಚಾರನ ನೀವು ತಿಳ್ಕೊಳ್ತಿದ್ದೀರಾ. ಆ ವಿಚಾರನ ನೀವು ಯಾತಕ್ಕೆ ಹೀಗಾಗಿದೆ, ಹಾಗೆ ಯಾತಕ್ಕೆ ಹೀಗೆ ಆಗಬೇಕಾಯ್ತು, ಅಥವಾ ನನಗೆ ಯಾಕೆ ಈ ವಿಚಾರ ತಿಳಿಬೇಕಾಗಿದೆ ಅನ್ನೋ ಎಲ್ಲ ಕ್ಲಾರಿಟಿ ನಿಮಗೆ ಈ ಒಂದು ವಾರದಲ್ಲಿ ನೀವಾಗಿ ತಿಳ್ಕೊಳ್ತಿದ್ದೀರಾ ಪೈಲ್ ನಂಬರ್ 2. ಎಸ್, ನಿಮ್ಮ ಕುಟುಂಬಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದಾದ್ರೂ ವಸ್ತುಗಳು ಕಾಣೆ ಆಗಿದ್ದರೆ, ದೇವರಿಗೆ ಸಂಬಂಧಪಟ್ಟಿರೋ ವಸ್ತುಗಳು ಏನಾದರೂ ನಿಮ್ಮ ಪೂರ್ವಜರಿಗೆಲ್ಲೋ ಅದನ್ನು ನಿಮಗೆ ಜವಾಬ್ದಾರಿಯುತವಾಗಿ ಕೊಟ್ಟಿರ್ಬೋದು, ನಿಮಗಾಗಿರ್ಬೋದು, ನಿಮ್ಮ ಕುಟುಂಬ ವಂಶಕ್ಕೆ ಸಂಬಂಧಪಟ್ಟಿರುವಂಥ ವಸ್ತುಗಳು ಅದೇನಾದರೂ ಕಾಣೆ ಆಗಿದ್ದು, ಅದೇನಾದರೂ ಸಿಗದೆ ಹೋಗಿ ಅದಕ್ಕಾಗಿ ನೀವು ಹುಡುಕ್ತಿದ್ರೆ, ಅಥವಾ ಅದು ಯಾರ ಹತ್ರ ಇದೆ ಅಂತ ನಿಮಗೆ ಗೊತ್ತಾಗ್ತಿಲ್ಲ, ಅದನ್ನು ಪತ್ತೆ ಹಚ್ಚಬೇಕು ಅಂತ ವೇಟ್ ಮಾಡ್ತಿದ್ರೆ, ಈ ಒಂದು ವಾರದಲ್ಲಿ ಆ ಒಂದು ವಿಚಾರ ಕೂಡ ನಿಮಗೆ ಹೊರಗಡೆ ಗೊತ್ತಾಗ್ತದೆ. ಹಾಗೆ ಅದನ್ನು ನೀವು ಪೂಜೆ ಮಾಡದೇ ಇಟ್ಟಿರೋದ್ರಿಂದ ಒಂದಷ್ಟು
ಸಮಸ್ಯೆಗಳು ಕೂಡ ಆಗಿರಬಹುದು ನಿಮ್ಮ ವಂಶಕ್ಕೆ, ನಿಮಗೆ ಅಂತಲ್ಲ, ನಿಮ್ಮ ಕುಟುಂಬ ನಿಮ್ಮ ವಂಶಕ್ಕೆ ಸಂಬಂಧಪಟ್ಟಾಗೆ ಸ್ವಲ್ಪ ಅದರಿಂದ ಅಡೆತಡೆಗಳು ಸಮಸ್ಯೆಗಳು ಎಲ್ಲರಿಗೂ ಆಗಿರಬಹುದು. ಅದಕ್ಕೆ ಒಂದಷ್ಟು ಶಾಂತಿ ಪೂಜೆಗಳನ್ನು ಮಾಡ್ತಿದ್ದೀರಾ, ನೀವಲ್ಲ ನಿಮ್ಮ ಕುಟುಂಬದ ವ್ಯಕ್ತಿಗಳೆಲ್ಲರೂ ಕೂಡ ಭಾಗಿ ಆಗ್ತಿದ್ದೀರಾ. ಈ ಒಂದು ವಿಚಾರ ನಿಮ್ಮ ಕಿವಿಗೆ ಬೀಳ್ತಿದೆ. ಪೈಲ್ ನಂಬರ್ 2. ಎಸ್, ನಿಮ್ಮ ಭೂಮಿಗೆ ಸಂಬಂಧಪಟ್ಟಾಗೆ ಈ ಒಂದು ವಾರದಲ್ಲಿ ಯಾವುದು ನಿರ್ಧಾರಗಳನ್ನ ತಗೊಳ್ತಿದ್ದೀರಾ, ಖಂಡಿತ ಹೆಚ್ಚಿನ ಬದಲಾವಣೆ ಇದೆ. ಹಾಗೆ ಲಾಭ ಕೂಡ ಇದೆ. ಯಾವುದು ನಿಮ್ಮ ಭೂಮಿಯಲ್ಲಿ ಬೆಳೆ ಬೆಳೀತಿದ್ದೀರಾ, ಹೆಚ್ಚಿನ ಲಾಭ ಇದೆ. ನೀವೇನಾದರೂ ನಿಮ್ಮ ಭೂಮಿನ ಮಾರಾಟ ಮಾಡಬೇಕು ಅಂದ್ಕೊಂಡಿದ್ರೆ ಅಥವಾ ಇನ್ನಷ್ಟು ಲಾಭ ಬರಲಿ ಅಂತ ವೆಯ್ಟ್ ಮಾಡ್ತಿದ್ರೆ ಈ ಒಂದು ವಾರದಲ್ಲಿ ನಿಮಗೆ ಲಾಭ ಸಿಗ್ತಿದೆ. ಹಾಗೆ ಯಾವುದೇ ಒಂದು ಪ್ರಾಪರ್ಟಿನ ನೀವು ಪರ್ಚೇಸ್ ಮಾಡಬೇಕು ಅಂತ ವೆಯ್ಟ್ ಮಾಡ್ತಿದ್ರೆ ಈ ಒಂದು ವಾರದಲ್ಲಿ ಖಂಡಿತ ನಿಮಗೆ ಹೆಚ್ಚಿನ ಲಾಭ ಸಕ್ಸಸ್ ಇದೆ. ಪೈಲ್ ನಂಬರ್ 2. ಅಮಾವಾಸ್ಯೆ ಆದಮೇಲೆ ಈ ವಿಚಾರನ ಗಮನ ಕೊಡಿ. ಅಮಾವಾಸ್ಯೆ ಮುಂಚೆ ಈ ಒಂದು ಮಾತುಕತೆಗಳನ್ನ ಮಾತಾಡಿ, ಯಾವುದೇ ಒಂದು ಸುದ್ದಿಗಳಾಗಿರ್ಬೋದು, ಏನೇ ಒಂದು ನಿಮ್ಮ ಕೆಲಸಕ್ಕೆ ಸಂಬಂಧಪಟ್ಟಿರುವಂಥದ್ದು. ಪೈಲ್ ನಂಬರ್ 2. ಎಸ್, ದುರ್ಗಾ ಪರಮೇಶ್ವರಿ ಅಮ್ಮನ ಆಶೀರ್ವಾದ ಇದೆ. ಯಾವುದನ್ನ ನೀವು ಇಷ್ಟು ದಿವಸ ಟಾಲರೇಟ್ ಮಾಡ್ಕೊಂಡು ಬಂದಿದ್ದೀರಾ, ಬಿಕಾಸ್ ಆ ವ್ಯಕ್ತಿಯಿಂದ ನಿಮಗೆ ಬಹಳಷ್ಟು ಸಮಸ್ಯೆ ಆಗಿದೆ, ನಿಮಗೆ ಬಹಳಷ್ಟು ನೋವು ಮಾಡಿದ್ದಾರೆ, ಆ ವ್ಯಕ್ತಿಗೆ ಬಹಳಷ್ಟು ಸಮಸ್ಯೆಗಳು ಈ ಒಂದು ವಾರದಲ್ಲಿ ಆಗ್ತಿದೆ. ಹಾಗೆ ಇನ್ನಷ್ಟು ವಿಚಾರನ ನಿಮಗೆ ಕಿವಿಗೆ ತಾಯಿ ನಿಮ್ಮ ಲೈಫಿಗೆ ಅರ್ಥ ಆಗೋ ರೀತಿ ನಿಮಗೆ ತಿಳಿಸ್ತಿದ್ದಾರೆ. ಪೈಲ್ ನಂಬರ್ 2. ಇನ್ನಷ್ಟು ಕಾನ್ಫಿಡೆನ್ಸ್ ಹೆಚ್ಚಾಗ್ತಿದೆ, ಇನ್ನಷ್ಟು ನಿಮ್ಮ ಒಂದು ಕೆಲಸದ ಬಗ್ಗೆ ಗಮನ ಕೊಡ್ತಿದ್ದೀರಾ, ನಿಮ್ಮ ಕುಟುಂಬದ ಬಗ್ಗೆ ಗಮನ ಕೊಡ್ತಿದ್ದೀರಾ. ಹಾಗೆ ನಿಮ್ಮ ಮಕ್ಕಳು ಲೈಫಲ್ಲಿ ಕೂಡ ಚೇಂಜಸ್ ಇದೆ ಆ್ಯಂಡ್ ಬಹಳಷ್ಟು ಬದಲಾವಣೆಗಳು ಈ ಒಂದು ವಾರದಲ್ಲಿ ನೀವು ನೋಡ್ತಿದ್ದೀರಾ. ನಿಮ್ಮ ಮಕ್ಕಳ ಲೈಫಲ್ಲಿ ಏನಾದರೂ ಅವರು ಔಟ್ ಆಫ್ ಕಂಟ್ರಿ ಟ್ರಾವೆಲ್ ಮಾಡಬೇಕು ಅಂತ ವೆಯ್ಟ್ ಮಾಡ್ತಿದ್ರೆ ಈ ಒಂದು ವಾರದಲ್ಲಿ ಅದು ನಿಮಗೆ ತುಂಬಾ ಖುಷಿ ಕೊಡ್ತಿದೆ. ಎಸ್, ಯಾವುದಾದ್ರೂ ವಾಸ್ತುವಿಗೆ ಸಂಬಂಧಪಟ್ಟಿರುವಂತಹ ಪ್ಲ್ಯಾನ್ಸ್ನ ನೀವು ನಿಮ್ಮ ಮನೆಗೆ ತೊಗೊಂಡು ಬರ್ತಿದ್ದೀರಾ, ಪರ್ಚೇಸ್ ಮಾಡ್ತಿದ್ದೀರಾ. ಆ್ಯಂಡ್ ಸ್ಟಾರ್ಟಿಂಗ್ ಫ್ರಮ್ ಟಿಲ್ ಎಂಡ್ ಈ ಒಂದು ವಾರ ಪೈಲ್ ನಂಬರ್ 2 ಎನರ್ಜೀಸ್ ಎಲ್ಲೂ ಡ್ರಾಪ್ ಆಗ್ತಿಲ್ಲ. ಹ್ಯಾಪಿನೆಸ್ ಇದೆ, ಚೇಂಜಸ್ ಇದೆ. ನಿಮ್ಮ ಮಕ್ಕಳ ಮುಖದಲ್ಲಿ ಗ್ಲೋನೆಸ್ ಇದೆ, ನಿಮ್ಮ ಮಕ್ಕಳು ಮುಖದಲ್ಲೂ ಕೂಡ ಗ್ಲೋನೆಸ್ ಇದೆ. ಹಸ್ಬೆಂಡ್ ಆ್ಯಂಡ್ ವೈಫ್ ಎನರ್ಜೀಸ್ ಕೂಡ ಚೆನ್ನಾಗಿದೆ. ನಿಮ್ಮ ದಾಂಪತ್ಯ ಜೀವನದಲ್ಲಿ ಯಾವುದು ಮೂರನೇ ವ್ಯಕ್ತಿ ಕಂಡುಬಿದ್ದಿದ್ರು ಅದು ದೂರ ಆಗ್ತಿದೆ. ಹಾಗೆ ಇಲ್ಲಿ ಬಂಡಿ ಕಾಳಿಕೇಶ್ವರಿ ಅಮ್ಮನ ಆಶೀರ್ವಾದ ಕೂಡ ನಿಮ್ಮ ಜೊತೆಗಿದೆ. ಎಸ್, ಪೈಲ್ ನಂಬರ್ 2 ನನಗೆ ಏನು ಎನರ್ಜೀಸ್ ಬಂದಿದೆ ನಾನು ಅದನ್ನು ಮಾತ್ರ ತಿಳಿಸ್ತಿದ್ದೀನಿ. ಎಸ್, ಈ ಒಂದು ವಾರದಲ್ಲಿ ನಿಮಗೆ ರುದ್ರಾಕ್ಷಿ ಕೂಡ ಗಿಫ್ಟಾಗಿ ಸಿಗ್ತಿರ್ಬೋದು, ಅಥವಾ ನೀವು ರುದ್ರಾಕ್ಷಿನ ಧಾರಣೆ ಮಾಡಬೇಕು ಅಂತ ನೀವು ಧರಿಸ್ಬೇಕು ಅಂತ ಆಸಕ್ತಿ ಮೂಡ್ತಿರ್ಬೋದು. ಖಂಡಿತ ನಿಮಗೆ ಅನಿಸಿದೆನ ಮಾಡಿ ಇನ್ನಷ್ಟು ಪಾಸಿಟಿವ್ ಎನರ್ಜೀಸ್ ನಿಮಗೆ ಸಿಗ್ತಿದೆ. ಪಾರ್ವತಿ ಹಾಗೂ ಪರಮೇಶ್ವರರ ಆಶೀರ್ವಾದ, ತಾಯಿ ತಂದೆಯ ಆಶೀರ್ವಾದ ನಿಮಗೆ ಹೆಚ್ಚಾಗಿದೆ. ನಿಮ್ಮ ಲೈಫಲ್ಲಿ ಯಾರೂ ಇಲ್ಲ ಅಂತ ನೀವು ವರಿ ಮಾಡ್ತಿದ್ರಿ, ನಿಮ್ಮ ಲೈಫಲ್ಲಿ ಭಗವಂತನ ಆಶೀರ್ವಾದ ಹೆಚ್ಚಾಗಿದೆ. ನೀವು ತುಂಬ ಪ್ರೊಟೆಕ್ಟ್ ಆಗಿದ್ದೀರಾ. ಯಾವ ವಿಚಾರದಲ್ಲಿ ಭಯ ಪಡ್ತಿದ್ರಿ ಆ ಭಯದಿಂದ ಹೊರಗಡೆ ಬಂದಾಗಿದೆ. ಇನ್ನಷ್ಟು ಸ್ಟ್ರಾಂಗ್ ಆಗಿದ್ದೀರಾ, ಇನ್ನಷ್ಟು ವಿಚಾರ ತಿಳಿದಿದ್ದೀರಾ. ಹಾಗೆ ಯಾವುದರಲ್ಲಿ ಯಾವ ವ್ಯಕ್ತಿಯಿಂದ ನೀವು ನಂಬಿ ಮೋಸ ಹೋಗಿದ್ರಿ ಅದರಿಂದ ನೀವು ಬಹಳಷ್ಟು ಪಾಠ ಕಲ್ತಿದ್ದೀರಾ. ಈ ಒಂದು ವಾರದಲ್ಲಿ ನಿಮ್ಮಿಂದ ಯಾರಾದರೂ ಸಹಾಯನ ಪಡೆದುಕೋತಿದ್ರೆ ಹಣಕಾಸಿನ ವಿಚಾರವಾಗಿರ್ಬೋದು, ಕೆಲಸದ ವಿಚಾರವಾಗಿರ್ಬೋದು, ಅಥವಾ ಕೆಲಸದ ಸ್ಥಳದಲ್ಲಿ ಏನಾದರೂ ನಿಮಗೆ ಹೆಲ್ಪ್ ಕೇಳ್ತಿದ್ರೆ ಖಂಡಿತ ಕೆಲವು ವಿಚಾರಗಳಲ್ಲಿ ಗಮನ ಕೊಡಿ. ಆ ವ್ಯಕ್ತಿಗಳಿಗೆ ನೋ ಅಂತ ಹೇಳೋದ್ರಿಂದ ನಿಮಗೆ ಇನ್ನಷ್ಟು ಆ ವ್ಯಕ್ತಿಗಳಿಂದ ಸಮಸ್ಯೆ ಆಗೋದು ತಪ್ಪಿದೆ. ಅಂದರೆ ಆ ವ್ಯಕ್ತಿಗಳು ನಿಮಗೆ ಏನು ಒಳ್ಳೇದು ಮಾಡ್ತಿದ್ದಾರೆ, ಇವರಿಂದ ನನಗೆ ಸಹಾಯ ಆಗುತ್ತೆ ಅಂತ ನೀವು ಅವ್ರಿಗೆ ಸಹಾಯನ ಮಾಡೋಕ್ಕೆ ಹೋಗ್ತಿದ್ದೀರಾ. ಆ ವ್ಯಕ್ತಿಯ ಉದ್ದೇಶ ಆಲೋಚನೆಯೇ ಬೇರೆ ಆಗಿದೆ. ಪೈಲ್ ನಂಬರ್ 2. ಎಸ್, ಹೆಚ್ಚು ಸ್ವೀಟ್ಸ್ನ ತಿಂತಿದ್ದೀರಾ ಈ ಒಂದು ವಾರದಲ್ಲಿ. ಪೈಲ್ ನಂಬರ್ 2 ತುಂಬಾ ಸಂತೋಷ ಹೆಚ್ಚಾಗಿದೆ, ಹ್ಯಾಪಿನೆಸ್ ಇದೆ. ಯಾರ ದೃಷ್ಟಿನೂ ನಿಮ್ಮ ಮೇಲೆ, ನಿಮ್ಮ ಕುಟುಂಬದ ಮೇಲೆ ಬೀಳದೆ ಇರಲಿ ಅಂತ ನಾನು ಕೂಡ ಪ್ರಾರ್ಥನೆ ಮಾಡ್ತೀನಿ. ಹಾಗೆ ಈ ಒಂದು ವಾರದಲ್ಲಿ ತಾಯಿ ಚಾಮುಂಡೇಶ್ವರಿ ಅಮ್ಮನ ದರ್ಶನ ಕೂಡ ನೀವು ಮಾಡ್ತಿರಬಹುದು. ಹಾಗೆ ಇನ್ನಷ್ಟು ದುರ್ಗೆಯರ ಒಂದು ಸನ್ನಿಧಾನಕ್ಕೆ ನೀವು ಹೆಚ್ಚಾಗಿ ವಿಸಿಟ್ ಮಾಡ್ತಿದ್ದೀರಾ ಈ ಒಂದು
ವಾರದಲ್ಲಿ. ಅಲ್ಲಿ ನೀವು ಏನಾದರೂ ಸಂಕಲ್ಪ ಮಾಡೋದಿದ್ರೆ ನಿಮ್ಮ ಹೆಸರಲ್ಲಿ ಒಂದು ಅರ್ಚನೆಯನ್ನು ಮಾಡಿಸಿ, ಇನ್ನಷ್ಟು ಪಾಸಿಟಿವ್ ಎನರ್ಜೀಸ್ ನಿಮಗೆ ಸಿಗ್ತಿದೆ. ಯಾವುದಾದ್ರೂ ಕ್ಷೇತ್ರದಲ್ಲೇ ನೀವೇನಾದರೂ ಅರ್ಕೆ ಮಾಡ್ಕೊಂಡು ಬಂದಿದ್ರೆ, ನಿಮ್ಮ ಮ್ಯಾರೇಜ್ಗೆ ಸಂಬಂಧಪಟ್ಟ ಹಾಗೆ, ನಿಮ್ಮ ಒಂದು ಕುಟುಂಬಕ್ಕೆ ಸಂಬಂಧಪಟ್ಟ ಹಾಗೆ, ಈ ಒಂದು ವಾರದಲ್ಲಿ ಆ ಒಂದು ಕೆಲಸ ಸಕ್ಸಸ್ಫುಲ್ ಆಗ್ತಿದೆ. ಪಾಲ್ ನಂಬರ್ 2. ಎಸ್, ಇನ್ನಷ್ಟು ನೀವು ನಿಮ್ಮನ್ನು ಗುರುತಿಸ್ಕೋತಿದ್ದೀರಾ, ಇನ್ನಷ್ಟು ನಿಮಗೆ ಹೊಸ ವ್ಯಕ್ತಿಗಳ ಪರಿಚಯ ಆಗ್ತಿದೆ, ಇನ್ನಷ್ಟು ನೀವು ಕಾನ್ಫಿಡೆನ್ಸ್ ಸಿಗ್ತಿದೆ, ಇನ್ನಷ್ಟು ನೀವು ಪಾಲ್ ನಂಬರ್ 2 ತುಂಬ ವಿಚಾರಗಳಲ್ಲಿ ಗಮನ ಕೊಡ್ತಿದ್ದೀರಾ, ಮುಂದೆ ಹೋಗ್ತಿದ್ದೀರಾ, ಒಳ್ಳೆ ನಿರ್ಧಾರ ತಗೋತಿದ್ದೀರಾ. ಮಾಡಲಾ ಬೇಡವಾ ಅಂತ ಅಂದ್ಕೊಂಡಿದ್ದ ಕೆಲಸಗಳು ಬ್ಯಾಕ್ ಓವರ್ ವೀಕ್ಸ್ ಮಂತಲ್ಲಿ ಈ ಒಂದು ವಾರ ಮಾಡೇ ಬಿಡ್ತಿದ್ದೀರಾ. ಇದಕ್ಕೆ ಇಷ್ಟೊಂದು ತಡ ಮಾಡಿದ್ನ ಅಂತ ನಿಮಗೆ ಅನ್ನಿಸ್ತಿರಬಹುದು. ಹಾಗೆ ನೀವು ಮಾಡ್ತಿರೋ ಕೆಲಸದಲ್ಲಿ ನಿಮಗೆ ತುಂಬಾ ಹೆಮ್ಮೆ, ಖುಷಿ ಇದೆ. ಯಾವುದೇ ಒಂದು ನೀವು ಪ್ಲೇಸ್ಮೆಂಟಲ್ಲಿ ಕೆಲಸ ಮಾಡ್ತೀರಿ, ಯಾವುದೇ ಒಂದು ವೃತ್ತಿಯಲ್ಲಿ ನೀವು ಕೆಲಸ ಮಾಡ್ತೀರಿ, ಪಾಲ್ ನಂಬರ್ 2 ಈ ಒಂದು ವಾರದಲ್ಲಿ ತುಂಬಾ ಚೇಂಜಸ್ ಇದೆ. ಹೆಚ್ಚು ನಿಮ್ಮ ಕೆಲಸದ ಬಗ್ಗೆ, ನಿಮ್ಮ ಕುಟುಂಬದ ಬಗ್ಗೆ ಗಮನ ಇದೆ, ಜವಾಬ್ದಾರಿ ಹೆಚ್ಚಾಗ್ತಿದೆ. ಹಾಗೆ ಹಣಕಾಸಿನ ವಿಚಾರದಲ್ಲೂ ಸ್ವಲ್ಪ ಬ್ಯಾಲೆನ್ಸ್ ಬೇಕಾಗಿದೆ. ಯಾವುದ್ಯಾವುದು ವಿಚಾರಕ್ಕೆ ನೀವು ತುಂಬ ಟೆನ್ಷನ್ ಆಗಿದ್ರಿ, ಆ ಟೆನ್ಷನಿಂದ ಹೊರಗಡೆ ಬರ್ತಿದ್ದೀರಾ. ಹಾಗೆ ಈ ಒಂದು ವಾರದಲ್ಲಿ ಒಂದು ಡೆಕೋರೇಟಿವ್ ಐಟಮ್ಸ್ನ ನೀವು ತುಂಬ ಪರ್ಚೇಸ್ ಮಾಡ್ತಿರ್ಬೋದು, ಅದಕ್ಕೆ ಹಣನ ಇನ್ವೆಸ್ಟ್ ಮಾಡ್ತಿರ್ಬಹುದು. ನಿಮ್ಮ ಮನಸ್ಸಿಗೆ ಖುಷಿಯಾಗಿದ್ದನ್ನು ನೀವು ಮಾಡ್ತಿದ್ದೀರಾ, ಖಂಡಿತ ಮಾಡಿ. ಹಾಗೆ ಕೆಲವು ಕೆಟ್ಟ ದೃಷ್ಟಿಗಳು ನಿಮ್ಗೇನಿದೆ ಅದರಿಂದ ಕೂಡ ನೀವು ನಿವಾರಣೆ ಆಗ್ತಿದೆ, ಅದು ಕೂಡ ನಿಮಗೆ ಇನ್ನಷ್ಟು ಸಂತೋಷನ ತಂದುಕೊಡ್ತಿದೆ. ಆ್ಯಂಡ್ ಪ್ರೆಗ್ನೆನ್ಸಿ ವಿಚಾರದಲ್ಲೂ ಕೂಡ ನಿಮಗೆ ಗುಡ್ ನ್ಯೂಸ್ ಇದೆ. ಪಾಲ್ ನಂಬರ್ 2 ಏನಾದರೂ ನೀವು ಸೂರ್ಯ ದೇವರಾಗೆ ಆರೈಕೆ ಮಾಡಿಕೊಂಡಿದ್ರೆ ಸೂರ್ಯನಾರಾಯಣ ಸ್ವಾಮಿಗೆ ಖಂಡಿತ ಈ ಒಂದು ವಾರದಲ್ಲಿ ನಿಮಗೆ ಗುಡ್ ನ್ಯೂಸ್. ಪಾಲ್ ನಂಬರ್ 2. ಎಸ್, ಇಷ್ಟು ಕಾರ್ಡ್ಸ್ ಕೂಡ ಬಂದಿದೆ, ನಾನು ಇಷ್ಟನ್ನು ಪಿಕ್ ಮಾಡ್ತಿದ್ದೀನಿ. ಹ್ಯಾಪಿನೆಸ್ ಇದೆ, ನಿಮ್ಮ ಸಂತೋಷನ ಕೇಳಬೇಕು, ನಿಮ್ಮ ಸುತ್ತ ದುಃಖನ ನೋಡಬೇಕು ಅಂತ ಬಯಸಿರೋ ವ್ಯಕ್ತಿಗೆ ನೀವೇನು ಅನ್ನೋದನ್ನು ತೋರಿಸೋ ಸಮಯ ಬಂದಿದೆ. ಖಂಡಿತ ನೀವು ಸ್ಟ್ಯಾಂಡ್ ಆಗಬೇಕಿದೆ, ಆ ಒಂದು ವಿಚಾರದಲ್ಲಿ ಗಮನ ಕೊಡಬೇಕಿದೆ. ಹಾಗೆ ಇದ್ಯಾವುದು ಬೇಡ, ನಾನು ರಿವೆಂಜ್ ತೀರ್ಸೋದು ಬೇಡ, ದೇವರೇ ನೋಡ್ಕೊಳ್ಳಿ ಅಂತ ನಿಮ್ಮ ಮನಸ್ಸು ಒಳ್ಳೆಯದಾಗಿ ಅಂತಿದ್ರೆ ಖಂಡಿತ ಪಾಲ್ ನಂಬರ್ 2 ಈ ಒಂದು ವಾರ ನಿಮ್ಮ ಶತ್ರುಗಳಿಗೆ ಬಹಳಷ್ಟು ಅವರ ಉದ್ದೇಶ ನಿಮಗೆ ನೋವು ಕೊಡೋದಾಗಿದ್ದರೆ, ನಿಮ್ಮ ಉದ್ದೇಶ ಎಲ್ಲರಿಗೂ ಒಳ್ಳೆಯದಾಗಬೇಕು ಅಂತ ಬಯಸುವಂತಹ ಮನಸ್ಸು. ಈ ಒಂದು ವಾರ ಬಹಳಷ್ಟು ವಿಚಾರಗಳಲ್ಲಿ ತುಂಬಾ ಗೊಂದಲತೆ ಏನಿತ್ತು, ನಿಮ್ಮ ಶತ್ರುಗಳು ನಿಮ್ಮ ಲೈಫಿಗೆ ಗೊಂದಲತೆಯನ್ನು ಏನು ಮಾಡಿದ್ರು, ಆ ಗೊಂದಲತೆಯಿಂದ ಹೊರಗಡೆ ಬರ್ತಿದ್ದೀರಾ, ನಿಮ್ಮಿಂದನೇ ಸಹಾಯನ ಪಡೆದುಕೊತಿದ್ದಾರೆ. ಪಾಲ್ ನಂಬರ್ 2 ಯಾವುದು ಕಾಲಿಗೆ ಸಂಬಂಧಪಟ್ಟಾಗೆ ಹಾಗೂ ನಿಮ್ಮ ಒಂದು ತಲೆಗೆ ಸಂಬಂಧಪಟ್ಟಾಗೆ ಏನಾದರೂ ಪೇಯ್ನ್ ಇದ್ದರೆ, ಮೈಗ್ರೇನ್ ಸಮಸ್ಯೆ ಅಥವಾ ಲೆಗ್ ಪೇಯ್ನ್, ಜಾಯಿಂಟ್ ಪೇಯ್ನ್ಸ್ ಏನಾದರೂ ಇದ್ದರೆ ಆ ಸಮಸ್ಯೆಯಿಂದ ಹೊರಗಡೆ ಬರ್ತಿದ್ದೀರಾ. ಆಯುರ್ವೇದಿಕ್ ಮೆಡಿಸಿನ್ಸ್ನ ನೀವು ನಿಮಗೆ ಡಾಕ್ಟರ್ ರೆಫರ್ ಮಾಡ್ತಿರ್ಬಹುದು. ಪಾಲ್ ನಂಬರ್ 2 ಹಾಗೆ ಯಾವುದೇ ಒಂದು ಸರ್ಜರಿ ಬೇಕಿಲ್ಲ, ಹಾಗೆ ಸ್ಕ್ಯಾನಿಂಗ್ ಬೇಕಾಗಿಲ್ಲ. ಇದು ಯಾವುದಾದ್ರೂ ಒಂದು ದೃಷ್ಟಿದಾಟ ಆಗಿರ್ಬೋದು, ಅಥವಾ ನಿಮ್ಗೆ ಈ ರೀತಿ ಆಗ್ಲಿಂದ ಬಯಸಿರುವಂಥ ವ್ಯಕ್ತಿಗಳಾಗಿರ್ಬೋದು, ಪ್ರಾರ್ಥನೆ ಮಾಡಿರ್ಬೋದು, ಎನಿಥಿಂಗ್ ಏನೇ ನಿಮಗೆ ನೆಗೆಟಿವ್ ಮಾಡಲಿಕ್ಕೆ ಬಂದರೂ ಅದು ನಿಮ್ಗೆ ಯಾವುದೂ ತಾಗ್ತಿಲ್ಲ, ಅದು ನಿಮ್ಮ ಶತ್ರುಗೆ ವಾಪಸ್ ಹೋಗ್ತಿದೆ. ಪಾಲ್ ನಂಬರ್ 2 ಈ ಒಂದು ಅಮಾವಾಸ್ಯೆ ದಿವಸ ನೀವೊಂದು ಕ್ಲೆನ್ಸಿಂಗ್ ಮಾಡಿ ನಿಮ್ಮ ಮನೆಯಲ್ಲಾಗಿರ್ಬೋದು ಅಥವಾ ನಿಮ್ಮ ಮನೆಗಾಗಿರ್ಬೋದು, ನಿಮ್ಗಾಗಿರ್ಬೋದು ಕ್ಲೆನ್ಸ್ ಮಾಡಿ ಯಾವುದು ನಿಮ್ಮ ಒಂದು ಮನೆಗೆ ಹಾಗೂ ನಿಮಗೆ ಬಹಳಷ್ಟು ಪಾಸಿಟಿವ್ ಎನರ್ಜೀಸ್, ನೀವು ದೃಷ್ಟಿನ ಏನು ತೆಗಿತಿದ್ದೀರ, ದೃಷ್ಟಿ ತೆಗೆದಾದ್ಮೇಲಿಂದ ತುಂಬಾ ಬದಲಾವಣೆ ಆಗ್ತಿದೆ. ನಿಮ್ಮ ಒಂದು ಎಡಗೈಯಲ್ಲಿ ಲೆಮನ್ನ ತಗೊಂಡು ಅದನ್ನು 3 ಬಾರಿ ನಿಮ್ಮ ತಲೆ ಸುತ್ತಿ ಯಾವುದಾದ್ರೂ 3 ದಾರಿಯಲ್ಲಿ ಅಥವಾ 4 ದಾರಿಯಲ್ಲಿ ನೀವು ಅಲ್ಲಿ ಆ ಸ್ಥಳಕ್ಕೆ ಹೋಗದೇ ಇರೋ ರೀತಿ ಆ ಒಂದು ಸ್ಥಳ ಯಾರು ತುಳಿದೇ ಇರೋ ಸ್ಥಳದಲ್ಲಿ ಹಾಕಿ ತುಂಬಾ ಪಾಸಿಟಿವ್ ಎನರ್ಜೀಸ್ ನಿಮಗೆ ಸಿಗ್ತಿದೆ. ನಿಮಗೆ ಸಪ್ರೇಟಾಗಿ ತಗೊಳ್ಳಿ, ನಿಮ್ಮ ಮನೆಗೆ ಸಪ್ರೇಟಾಗಿ ತೆಗೀರಿ, ಇನ್ನಷ್ಟು ಪಾಸಿಟಿವ್ ಎನರ್ಜೀಸ್ ನಿಮಗೆ ಸಿಗುತ್ತೆ. ತುಂಬ ಬದಲಾವಣೆ ಆಗುತ್ತೆ. ಈ ಒಂದು ವಾರದಲ್ಲಿ ಸಿಹಿ ಸುದ್ದಿನ ಕೂಡ ಕೇಳ್ತಿದ್ದೀರಾ. ನಿಮ್ಮ ಪ್ರೀತಿಯ ಜೀವನದಲ್ಲಿ ಏನು ಏರುಪೇರು ಆಗಿದೆ ಅಥವಾ ಸಣ್ಣ ಪುಟ್ಟ ಕಮ್ಯುನಿಕೇಷನ್ ಆಗಿದೆ, ಖಂಡಿತ ಆ ವ್ಯಕ್ತಿ ನಿಮ್ಮ ಲೈಫಿಗೆ ವಾಪಸ್ ಬೇಕು, ನೀವು ಬಯಸ್ತಿದ್ದೀರಾ. ಗೊತ್ತಿಲ್ಲದೇನೋ ತುಂಬ ಒಂದೊಂದ್ಸತಿ ಮನಸ್ಸಿಗೆ ಬೇಸರ ಆಗಿದೆ ನಿಮಗೆ, ಅಥವಾ ನಿಮ್ಮ ಪರ್ಸನಿಗೆ ಬೇಸರ ಆಗಿದೆ.
ಈ ಒಂದು ವಾರದಲ್ಲಿ ನಿಮ್ಮ ಪರ್ಸನ್ ನಿಮ್ಮ ಜೊತೆ ಇನ್ನಷ್ಟು ಮಾತಾಡ್ತಿದ್ದಾರೆ, ಇನ್ನಷ್ಟು ನೀವು ಅರ್ಥ ಮಾಡ್ಕೋತಿದ್ದೀರಾ. ಪ್ಯಾನ್ ನಂಬರ್ 2. ಎಸ್, ಅವರ ಒಂದು ಫ್ಯಾಮಿಲಿ ಇಶ್ಯೂಸಿಂದ ನಿಮ್ಮನ್ನು ಸ್ವಲ್ಪ ಅವಾಯ್ಡ್ ಮಾಡಿರಬಹುದು ಪ್ಯಾನ್ ನಂಬರ್ 2. ಬಟ್ ಆ ವ್ಯಕ್ತಿ ನಿಮ್ಮನ್ನು ಯಾವುದೇ ಸಿಚುವೇಶನಲ್ಲೂ ಬಿಟ್ಕೊಡೋದಿಲ್ಲ. ಇನ್ನಷ್ಟು ನಿಮ್ಮ ಪ್ರೀತಿಯ ಜೀವನದಲ್ಲಿ ಇನ್ನಷ್ಟು ನಿಮ್ಮ ಪ್ರೀತಿ ಗಟ್ಟಿ ಆಗ್ತಿದೆ, ನಿಮ್ಮ ಸಂಬಂಧ ಗಟ್ಟಿ ಆಗ್ತಿದೆ. ಹಾಗೆ ಏನು ನೀವು ಶೇರ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀರಾ ನಿಮ್ಮ ಮನಸ್ಸಿನ ಮಾತನ್ನು ನಿಮ್ಮ ಪರ್ಸನ್ ಜೊತೆ ಖಂಡಿತ ಶೇರ್ ಮಾಡ್ಕೊಳ್ಳಿ. ಖಂಡಿತ ಈ ಒಂದು ವಾರ ತುಂಬಾ ಹ್ಯಾಪಿನೆಸ್ ಇದೆ, ನಿಮ್ಮ ಸುತ್ತ ಪ್ರೊಟೆಕ್ಷನ್ ಇದೆ. ನಾ ಆಗಲೇ ಹೇಳಿದಾಗೆ ನಿಮ್ಮ ಡ್ರೈವಿಂಗಲ್ಲಿ ಸ್ಲೋ ಆಗಿರಿ, ನಿಮ್ಮ ಒಂದು ಚಲನೆಯಲ್ಲಿ ಸ್ಲೋನೆಸ್ ಇರಲಿ. ರೂಲ್ಸ್ನ ಫಾಲೋ ಮಾಡಿ. ಪ್ಯಾನ್ ನಂಬರ್ 2, ಹೆಲ್ಮೆಟ್ ಹಾಕಿ. ಎಸ್, ಪ್ಯಾನ್ ನಂಬರ್ 2, ನೀವು ಎಲ್ಲಿ ಇರ್ತೀರ ಅಲ್ಲಿ ನ್ಯಾಯ ಇರುತ್ತೆ. ಹಾಗೆ ನೀವೇನು ಮಾಡ್ತಿದ್ದೀರಾ ಅದರಲ್ಲಿ ನ್ಯಾಯ ಇರುತ್ತೆ. ಇನ್ನೊಬ್ರಿಗೆ ಒಳ್ಳೇದಾಗ್ತಿದೆ, ನಿಮ್ಮ ಮನಸ್ಸಿಗೆ ಯಾವುದು ಸರಿ ಅನಿಸುತ್ತೆ ಖಂಡಿತ ಅದ್ರ ಕಡೆ ಫೋಕಸ್ ಮಾಡಿ, ನಂಬಿಕೆ ಇಡಿ. ಖಂಡಿತ ನಂಬಿಕೆ ನೀವು ಮಾಡ್ತಿರೋ ಕೆಲಸದ ಮೇಲೆ ಒಳ್ಳೆಯ ಬದಲಾವಣೆನ ತಂದ್ಕೊಡ್ತಿದೆ. ಒಳ್ಳೆಯ ಟೈಮಿಂಗ್ ಕೂಡ ಬಂದಿದೆ ಈ ಒಂದು ವಾರದಲ್ಲಿ. ಇಷ್ಟು ದಿವಸ ನೀವು ಇನ್ನೊಬ್ರು ಕಂಪೇರ್ ಮಾಡ್ಕೋತಿದ್ರಿ, ಅವರು ಅಷ್ಟು ಚೆನ್ನಾಗಿದ್ದಾರೆ, ನಾನು ಹೀಗಿದ್ದೀನಿ ಅಂತ. ಈಗ ನೀವು ಚೆನ್ನಾಗಿರೋದನ್ನು ನೋಡಲಿಕ್ಕೆ ತುಂಬ ವ್ಯಕ್ತಿಗಳು ಕಾಯ್ತಿದ್ದಾರೆ. ಹಾಗೆ ಜಲಸ್ ಪಡಲಿಕ್ಕೂ ಕೂಡ ಕಾಯ್ತಿದ್ದಾರೆ. ಯಾರು ನಿಮ್ಮ ಮೇಲೆ ಜಲಸ್ ಪಟ್ಟಿದ್ದಾರೆ, ಯಾರು ನಿಮಗೆ ಒಳ್ಳೇದಾಗಬಾರ್ದು ಅಂತ ಬಯಸಿದ್ದಾರೆ, ಆ ವ್ಯಕ್ತಿಗಳ ಮುಂದೆ ನೀವು ಎದ್ದು ನಿಲ್ತಿದ್ದೀರಾ ಈ ಒಂದು ವಾರದಲ್ಲಿ. ಆ್ಯಂಡ್ ನಿಮ್ಮ ಪೂರ್ವಜರು ನಿಮಗೆ ತುಂಬಾ ಹೊಸ ಮೆಸೇಜಸ್ನ ಈ ಒಂದು ವಾರದಲ್ಲಿ ನಿಮಗೆ ಕೊಡ್ತಿದ್ದಾರೆ. ಆ ಮೆಸೇಜಸ್ಸಿಂದ ನಿಮಗೆ ಇನ್ನಷ್ಟು ಕ್ಲಾರಿಟಿ ಸಿಗ್ತಿದೆ, ಇನ್ನಷ್ಟು ಧೈರ್ಯ ಹೆಚ್ಚಾಗ್ತಿದೆ. ಪ್ಯಾನ್ ನಂಬರ್ 2, ನಿಮ್ಮ ಪೂರ್ವಜರಿಗೆ ಯಾವುದೇ ಒಂದು ಕಾರ್ಯಗಳನ್ನು ಸರಿಯಾದ ಕ್ರಮದಲ್ಲಿ ಮಾಡೋಕ್ಕಾಗಿಲ್ಲ, ಅದಕ್ಕಾಗಿ ಯಾವುದಾದ್ರೂ ಪೂಜೆಯನ್ನು ನೀವು ಏರ್ಪಡಿಸ್ತಿರ್ಬೋದು ಈ ಒಂದು ವಾರದಲ್ಲಿ. ಪ್ಯಾನ್ ನಂಬರ್ 2, ಅದಕ್ಕೆ ಸಂಬಂಧಪಟ್ಟಾಗೆ ನೀವು ಪೂಜೆ ಬಗ್ಗೆ ಗಮನ ಕೊಡ್ತಿದ್ದೀರಾ ಈ ಒಂದು ವಾರದಲ್ಲಿ. ಪ್ಯಾನ್ ನಂಬರ್ 2, ಯಾವುದಾದ್ರೂ ನೀವು ಟ್ಯಾಟೂಸ್ನ ಹಾಕ್ಸೋತಿದ್ರೆ ಖಂಡಿತ ಒಂದ್ಸತಿ ನಿಮ್ಮ ಒಂದು ಜಾತಕನ ತೋರಿಸಿ ನಿಮ್ಮ ಸುತ್ತ ಇರೋ ಅಸ್ಟ್ರಾಲಜಿಸ್ನ ಭೇಟಿ ಮಾಡಿ. ಆನಂತರ ನೀವು ಯಾವುದು ದೇವರಿಗೆ ಸಂಬಂಧಪಟ್ಟಾಗಿ ನಿಮ್ಮ ಪೂರ್ವಜರಿಗೆ ಸಂಬಂಧಪಟ್ಟಾಗಿ ಯಾವುದಾದ್ರು ಟ್ಯಾಟೂಸ್ನ ಹಾಕ್ಸ್ಬೇಕಿದ್ರೆ ಒಂದ್ಸತಿ ಅವರ ಒಂದು ಮಾತನ್ನು ಕೇಳಿ. ಎಸ್, ಆ್ಯಂಡ್ ಈ ಒಂದು ವಾರ ನಿಮಗೆ ಹೆಚ್ಚಿನ ಒಂದು ವಾತಾವರಣ ತುಂಬಾ ತಂಪಾಗಿದೆ, ಹ್ಯಾಪಿನೆಸ್ ಇದೆ, ತುಂಬಾ ಪಾಸಿಟಿವ್ ಎನರ್ಜೀಸ್ ನಿಮಗೆ ಸಿಗ್ತಿದೆ. ನಾನು ಗೆದ್ದಿದ್ದೀನಿ ಅನ್ನೋಷ್ಟು ಸಂತೋಷ ಪ್ಯಾನ್ ನಂಬರ್ 2ಗೆ ಸಿಗ್ತಿದೆ. ಯಾವುದು ಕಳ್ಕೊಂಡಿದ್ದೀರಾ ಆ ವಸ್ತುಗಳು ನಿಮ್ಮ ಲೈಫಿಗೆ ಬೇರೆ ರೀತಿ, ಅದು ಕಳೆದೋಗಿರೋ ವಸ್ತುಗಳು ನಿಮಗೆ ಮತ್ತೆ ವಾಪಸ್ ಸಿಗ್ತಿದೆ, ಕಳೆದೋಗಿರೋ ಪ್ರೀತಿ ವಾಪಸ್ ಸಿಗ್ತಿದೆ. ಪ್ಯಾನ್ ನಂಬರ್ 2, ಹಾಗೆ ಯಾವುದಕ್ಕೋಸ್ಕರ ಇಷ್ಟು ದಿವಸದಿಂದ ವೆಯ್ಟ್ ಮಾಡ್ತಿದ್ದೀರಿ ಆ ಸಮಯ ಈ ಒಂದು ವಾರದಲ್ಲಿ ನಿಮ್ಮ ಲೈಫಿಗೆ ಬರ್ತಿದೆ. ನಿಮ್ಮ ಫ್ರೆಂಡ್ಸಿಂದ, ನಿಮ್ಮ ಕುಟುಂಬದ ವ್ಯಕ್ತಿಗಳಿಂದ ನೀವೇನಾದರೂ ದೂರ ಇದ್ದರೆ ಈ ಒಂದು ವಾರದಲ್ಲಿ ಆ ವ್ಯಕ್ತಿ ನಿಮ್ಮ ಲೈಫಿಗೆ ಬರ್ತಿದ್ದಾರೆ. ಇನ್ನಷ್ಟು ಮಾತಾಡ್ತಿದ್ದೀರಾ, ನಿಮ್ಮ ಮನಸ್ಸಿನ ಮಾತನ್ನ ವ್ಯಕ್ತಿಗಳ ಹತ್ರ ಹೇಳ್ಕೊಳ್ತಿದ್ದೀರಾ. ಹಾಗೆ ನಿಮ್ಮ ಫ್ಯಾಮಿಲಿಯಲ್ಲಿ ಯಾರು ಹಿರಿಯ ವ್ಯಕ್ತಿಗಳಿದ್ದಾರೆ, ಅವರ ಆಶೀರ್ವಾದ ನಿಮಗೆ ಹೆಚ್ಚಾಗಿ ಒಂದು ವಾರದಲ್ಲಿ ಸಿಗ್ತಿದೆ. ಅವರು ನಿಮಗೆ ಏನಾದರೂ ಒಂದು ವಿಚಾರನ ನಿಮಗೆ ತಿಳಿಸ್ತಿರಬಹುದು, ಅದು ನಿಮ್ಮ ಮನಸ್ಸಿಗೆ ತುಂಬಾ ಸಂತೋಷ ಆಗ್ತಿದೆ. ಪ್ಯಾನ್ ನಂಬರ್ 2, ಎಸ್, ಹೊಸ ಪ್ರೀತಿ ಬರ್ತದೆ ಇಲ್ಲಿ ಸಿಂಗಲ್ಸ್ಗೆ. ಮ್ಯಾರೇಜ್ ವಿಚಾರವಾಗಿ ನೀವು ಡಿಲೇ ಮಾಡ್ಕೊಂಡಿದ್ರೆ, ಈಗಲೇ ಮ್ಯಾರೇಜ್ ಬೇಡ ಅಂತ ವೇಟ್ ಮಾಡ್ತಿದ್ರೆ, ಈಗಲೇ ಮ್ಯಾರೇಜ್ ಬೇಡ ನನಗೆ ಅಂತ ನೀವೇನಾದ್ರು ಅಂದ್ಕೊಂಡಿದ್ರೆ ಈ ಒಂದು ವಾರದಲ್ಲಿ ನಿಮಗೆ ಮ್ಯಾರೇಜ್ ಕೂಡ ಫಿಕ್ಸ್ ಆಗ್ತಿದೆ. ಯಾರಲ್ಲಿ ಮ್ಯಾರೇಜ್ಗೋಸ್ಕರ ವೆಯ್ಟ್ ಮಾಡ್ತಿದ್ದೀರಾ ಖಂಡಿತ ಈ ಒಂದು ವಾರದಲ್ಲಿ ನಿಮಗೆ ಗುಡ್ ನ್ಯೂಸ್ ಇದೆ. ನಿಮ್ಮ ಸೋಲ್ಮೇಟ್ನ ಭೇಟಿ ಮಾಡ್ತಿದ್ದೀರಾ ಈ ಒಂದು ವಾರದಲ್ಲಿ. ಪ್ಯಾನ್ ನಂಬರ್ 2, ಎಸ್, ರಾಜರಾಜೇಶ್ವರಿಯ ತಾಯಿಯ ಆಶೀರ್ವಾದ ಕೂಡ ನಿಮ್ಮ ಜೊತೆಗಿದೆ. ಹಾಗೆ ಯಾವುದನ್ನು ನೀವು ಬ್ಲೈಂಡಾಗಿ ನಂಬ್ತಿದ್ದೀರಾ ಸ್ವಲ್ಪ ಅಬ್ಸರ್ವ್ ಮಾಡಿ, ಯೋಚನೆ ಮಾಡಿ, ನಿರ್ಧಾರ ತೊಗೊಂಡು ಮುಂದೆ ಹೋಗಿ. ಯೋಚನೆ ಮಾಡಿ ಯಾರಿಗೆ ಸಹಾಯ ಮಾಡಬೇಕಿದೆ ಮಾಡಿ. ಪ್ಯಾನ್ ನಂಬರ್ 2, ಮೆಡಿಟೇಷನ್ ಹಾಗೂ ಪ್ರಾಣಾಯಾಮನ ಮಾಡಿ ಈ ಒಂದು ವಾರದಲ್ಲಿ. ಹೆಚ್ಚು ವಾಟರ್ನ ಕುಡೀರಿ. ಎಸ್, ಈ ಒಂದು ವಾರದಲ್ಲಿ ಪ್ಯಾನ್ ನಂಬರ್ 2 ನಿಮ್ಮ ಎನರ್ಜೀಸ್
ಯಾರು ನಿಮಗೆ ಡೌನ್ ಮಾಡಬೇಕು ಅಂದ್ಕೊಂಡಿದ್ರು, ಸುತ್ತ ಇರುವಂತಹ ಯಾರು ನಿಮ್ಮ ದೃಷ್ಟಿ ಹಾಕಿದ್ದಾರೆ ಅಥವಾ ನಿಮ್ಮ ನೆಗೆಟಿವಿಟಿ ಆಗಿದೆ ಅಂತ ನಿಮಗೆ ಅನ್ನಿಸ್ತಿದೆ, ಅಥವಾ ನಿಮಗೆ ಸಣ್ಣ ಪುಟ್ಟ ವಿಚಾರ ಕೋಪ ಬರ್ತಿದೆ, ಯಾರಿಗೆ ಅದು ಅನ್ವಯಿಸುತ್ತೆ ಅವ್ರು ಮಾತ್ರ ತಗೊಳ್ಳಿ. ಆ ಎಲ್ಲ ವಿಚಾರಗಳಿಂದ ಹೊರಗಡೆ ಬರ್ತಿದ್ದೀರಾ. ಕಾಮ್ನೆಸ್ ಹೆಚ್ಚಾಗ್ತಿದೆ, ಹ್ಯಾಪಿನೆಸ್ ಹೆಚ್ಚಾಗ್ತಿದೆ. ಹಾಗೆ ಇನ್ನಷ್ಟು ತಾಳ್ಮೆಯಿಂದ ಯೋಚನೆ ಮಾಡುವಂತಹ ಈ ಒಂದು ವಾರ ನೀವು ಮಾಡ್ತಿರೋ ಕೆಲಸದಲ್ಲಿ ಇನ್ನಷ್ಟು ತಾಳ್ಮೆನ ನೀವು ಹೆಚ್ಚಾಗಿ ಅಳವಡಿಸ್ಕೋತಿದ್ದೀರಾ. ಎಸ್, ಏನಾದರೂ ನೀವು ವೃಕ್ಷದ ಪ್ರಾರ್ಥನೆ ಮಾಡಿದರೆ ಅಥವಾ ವೃಕ್ಷಕ್ಕೆ ಸಂಬಂಧಪಟ್ಟಾಗ ಯಾವುದಾದ್ರೂ ದೇವಸ್ಥಾನದಲ್ಲಿ ಪ್ರಾರ್ಥನೆ ಮಾಡಿಕೊಂಡಿದ್ರೆ ಖಂಡಿತ ಈ ಒಂದು ವಾರ ಲಕ್ಷ್ಮೀ ನರಸಿಂಹಸ್ವಾಮಿಯ ಆಶೀರ್ವಾದ ಕೂಡ ನಿಮಗೆ ಹೆಚ್ಚಾಗಿದೆ. ನಿಮ್ಮ ಶತ್ರುಗಳ ಸಂಹಾರ ಈ ಒಂದು ವಾರದಲ್ಲಿ ಆಗ್ತಿದೆ. ನಿಮಗೆ ಏನು, ನೀವು ಯಾರಿಗೂ ಸಮಸ್ಯೆ ಮಾಡದೆ ಹೋದ್ರು ಆ ವ್ಯಕ್ತಿಗಳು ನಿಮಗೆ ಸಮಸ್ಯೆನ ಮಾಡಿದ್ದಾರೆ, ನೋವು ಉಂಟು ಮಾಡಿದ್ದಾರೆ. ಎಷ್ಟೊಂದು ಟಾರ್ಗೆಟ್ ಮಾಡಲಿ, ಎಷ್ಟೊಂತ ಅವ್ರನ್ನ ಸಹಿಸ್ಲಿ ಅಂತ ನಿಮ್ಮ ಮನಸ್ಸಲ್ಲಿ ಬೇಸರ ಇದ್ದರೆ ಖಂಡಿತ ಈ ಒಂದು ವಾರ ತುಂಬಾ ರಕ್ಷಣೆ ಇದೆ. ಈ ಒಂದು ವಾರ ಅನ್ನೋದಕ್ಕಿಂತ ಖಂಡಿತ ನಿಮ್ಮ ಲೈಫ್ ಲಾಂಗ್ ದೇವಿಯ ಆಶೀರ್ವಾದ, ನೀವು ನಂಬುವಂತಹ ದೈವದ ಆಶೀರ್ವಾದ, ರಕ್ಷಣೆ ಹೆಚ್ಚಾಗಿದೆ. ಆ್ಯಂಡ್ ಪಾಯಿಂಟ್ ನಂಬರ್ 2, ಈ ಒಂದು ವಾರದಲ್ಲಿ ಇನ್ನಷ್ಟು ಹೊಸ ವಿಚಾರ ತಿಳ್ಕೊಳ್ತಿದ್ದೀರಾ, ಕಲಿತಿದ್ದೀರಾ, ಟ್ರಾವೆಲಿಂಗ್ ಮಾಡ್ತಿದ್ದೀರಾ. ಏಂಜಲ್ಸಿಂದ ಏನು ಮೆಸೇಜಸ್ ಇದೆ ನೋಡೋಣ. ನಾ ಆಗಲೇ ಹೇಳಿದಾಗೆ ನಿಮ್ಮ ಒಂದು ಕುಟುಂಬಕ್ಕೆ ಸಂಬಂಧಪಟ್ಟಾಗೆ ಯಾವುದು, ನಿಮ್ಮ ವಂಶಕ್ಕೆ ಸಂಬಂಧಪಟ್ಟಾಗೆ ಯಾವುದಾದ್ರೂ ದೈವದ ವಸ್ತುಗಳೇನೇನಾದರೂ ಎಲ್ಲೋ ಇಟ್ಟು ಪೂಜೆ ಮಾಡಿದೆ, ಅದನ್ನು ಎಲ್ಲಾದರೂ ಇಟ್ಟಿದ್ರೆ ಅದು ನಿಮಗೆ ವಿಚಾರಗಳು ತಿಳಿತಿರ್ಬೋದು, ಅದನ್ನು ಮತ್ತೆ ಪೂಜೆಯನ್ನು ಮಾಡ್ತಿರಬಹುದು. ಎಸ್, ಪಾಯಿಂಟ್ ನಂಬರ್ 2. ಡಿಲೇ ಆಗಿರೋ ಕೆಲಸಗಳೆಲ್ಲವೂ ಫಾಸ್ಟಾಗಿ ಮೂವ್ ಆಗ್ತದೆ ಈ ಒಂದು ವಾರದಲ್ಲಿ. ಪಾಯಿಂಟ್ ನಂಬರ್ 2ಗೆ ನೀವು ಏನು ಥಿಂಕ್ ಮಾಡ್ತಿದ್ದೀರಾ, ಇನ್ನಷ್ಟು ಡೀಪಾಗಿ ಯೋಚನೆ ಮಾಡಿದರೆ, ಇನ್ನಷ್ಟು ತಾಳ್ಮೆಯಿಂದ ಯೋಚನೆ ಮಾಡಿದರೆ ಖಂಡಿತ ಅದಕ್ಕೆ ಸರಿಯಾದ ಕ್ಲಾರಿಟಿ ನಿಮಗೆ ಸಿಗ್ತಿದೆ. ಆ್ಯಂಡ್ ಏಂಜಲ್ಸ್ ನಿಮಗೆ ಸಪೋರ್ಟ್ ಮಾಡ್ತಿದ್ದಾರೆ. ನೀವು ಮಾಡ್ತಿರೋ ಕೆಲಸದಲ್ಲಿ ಗಮನ ಇರಲಿ. ಈ ಸಿಚುವೇಶನ್ ಏನಿದೆ ಅದು ಇಂಪ್ರೂವ್ ಆಗ್ತಿದೆ. ಆ್ಯಂಡ್ ನೀವು ಅಂದ್ಕೊಂಡಿದ್ದಕ್ಕಿಂತ ಬೇರೆ ರೀತಿಯಲ್ಲಿ ಬದಲಾವಣೆಗಳು ಹೆಚ್ಚಾಗಿದೆ. ನಿಮ್ಮ ಸುತ್ತ ಒಂದು ರೀತಿ ಪಾಸಿಟಿವ್ ಎನರ್ಜೀಸ್ನ ನೀವು ಗಮನ ಕೊಡ್ತಿದ್ದೀರಾ ಈ ಒಂದು ವಾರದಲ್ಲಿ. ಹಾಗೆ ನಿಮ್ಮ ಕುಲದೇವರು, ನಿಮ್ಮ ಮನೆ ದೇವರ ಅನುಗ್ರಹ ಹೆಚ್ಚಾಗಿ ಪಾಯಿಂಟ್ ನಂಬರ್ 2ಗಿದೆ. ಈ ಒಂದು ರೀಡಿಂಗ್ನ ನಾನು ಇಲ್ಲೇ ಮುಗಿಸ್ತಾ, ಐ ಹೋಪ್ ಈ ಒಂದು ರೀಡಿಂಗ್ ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿಯಾದ ಇಂಟ್ರೆಸ್ಟಿಂಗ್ ಟಾಪಿಕ್ ಒಂದಿಗೆ ನಾನು ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ತೆ, ಲವ್ ಯು ಆಲ್, ಟೇಕ್ ಕೇರ್, ಹರೇ ಕೃಷ್ಣ.